ಭವತ್ಯಧರ್ಮೋ ಧರ್ಮೋಪಿ ಧರ್ಮೋ ಧರ್ಮೋ ಭವತ್ಯುತ ಕಾರಣಾದ್ದೇಶಕಾಲಸ್ಯ ದೇಶಃ ಕಾಲಃ ಸತಾದೃಶಃ. ಮಹಾಭಾರತದಲ್ಲಿ ಶಾಂತಿ ಪರ್ವದ ಒಂದು ಮಾತಿದೆ. ಇದೊಂದು ವಿಷಯವನ್ನು ಪಂಡಿತರ ಜೊತೆಗೆ ಸಮಾಲೋಚನೆ ಮಾಡಿ, ವೈದಿಕರು ಆಚಾರವಂತರ ಜೊತೆಗೆ ಸಮಾಲೋಚನೆ ಮಾಡಿ ನಮಗೆ ಸರಿಯಾದ ಅಭಿಪ್ರಾಯ ಹೇಳಿ ಯಾವುದನ್ನು ಆಚರಿಸಬೇಕು ಅಂತ ಅನ್ನೋದನ್ನು ಹೇಳಿ ಅಂತ ಒಬ್ರು ಕೇಳಿದ್ರು. ಅದಕ್ಕಾಗಿ ಬಹಳ ದಿವಸದಿಂದ ಉಳಿದಿತ್ತು ಇದೊಂದು ವಿಷಯ ಹೇಳುವುದು. ಈ ವಿಷಯವನ್ನು ಈಗ ಹೇಳಬೇಕು ಅಂತ ಹೊರಟಿದ್ದೇನೆ. ಮಹಾಭಾರತದ ಶಾಂತಿ ಪರ್ವದ ಮಂಗಲಾಚರಣೆ ಮಾಡಿದ್ದೇನೆ. ಅಧರ್ಮವು ಕೆಲವು ಬಾರಿ ಧರ್ಮವಾಗಬಹುದು, ಧರ್ಮವು ಅಧರ್ಮವಾಗಬಹುದು. ಕಾರಣ ದೇಶ ಕಾಲಸ್ಯ. ಯಾವುದೋ ಒಂದು ದೇಶದಲ್ಲಿ ಧರ್ಮವಾದ್ದು ಮತ್ತೊಂದು ದೇಶದಲ್ಲಿ ಅಧರ್ಮ, ಒಂದು ಕಾಲದಲ್ಲಿ ಧರ್ಮವಾದ್ದು ಮತ್ತೊಂದು ಕಾಲದಲ್ಲಿ ಅಧರ್ಮ, ಒಂದು ಕಾಲದಲ್ಲಿ ಅಧರ್ಮವಾದದ್ದು ಮತ್ತೊಂದು ಕಾಲದಲ್ಲಿ ಧರ್ಮವೂ ಆಗಬಹುದು. ಅವೆಲ್ಲ ಆ ದೇಶ ಕಾಲಗಳ ಪ್ರಭಾವದಿಂದ ಹೀಗೆ ಆಗ್ತವೆ ಅಂತ ಬಂದಿದೆ. ಯಾವ ಸಂಗತಿ ನಾನು ಹೇಳಬೇಕಾಗಿತ್ತು? ಈ ವಿಧವೆಯರು ಆಚರಿಸಬೇಕಾದಂತಹ ಕೆಲವು ಧರ್ಮಗಳು, ಅದರ ಬಗ್ಗೆ ವಿಶೇಷತಃ ಅವರು ತಮ್ಮ ಗಂಡ ತೀರ್ಕೊಂಡ ಮೇಲೆ 10ನೇ ದಿವಸ ತಮ್ಮ ತಲೆಯನ್ನು ಬೋಳಿಸ್ತಾರೆ. ಮುಂದೆ ಕಾಲಕ್ಕೆ ತಿಂಗಳು 2 ತಿಂಗಳು ಒಂದ್ಸರಿ ಅದನ್ನ ಮುಂದುವರಿಸ್ತಾ ಹೋಗ್ತಾರೆ. ಒಂದು ಬಾರಿ ಮಾತ್ರ ಬೋಳಿಸಿದ್ರೆ ಸಾಕು, ಮುಂದೆ ಪ್ರತಿ ಬಾರಿ ಏನು ಅದನ್ನು ಮಾಡಬೇಕಾದಿಲ್ಲ ಅಂತ ಕೆಲವರು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಮತ್ತೆ ಅವರು ಯಾವ ಥರದ ಬಟ್ಟೆ ಬರೆ ಇತ್ಯಾದಿಗಳನ್ನು ಧರಿಸಬೇಕು, ಅವರ ಆಹಾರ ನಿಯಮ ಏನು, ಇದೆಲ್ಲದರ ಬಗ್ಗೆನೂ ಕೂಡ ಒಂದು ಸಮೀಕ್ಷೆ ಮಾಡಿ ಅಂತ ಹೇಳಿದ್ರು. ಅದನ್ನ ಕೆಲವು ವಿದ್ವಾಂಸರ ಜೊತೆ ಮಾಡಿದ್ದೇನೆ. ಈ ಧರ್ಮಶಾಸ್ತ್ರದ ಮಾತುಗಳು ಒಂದೊಂದು ಕಡೆ ಒಂದೊಂದು ಥರ ಬರ್ತವೆ. ವಿಧವಾ ಕಬರಿ ಬಂಧ ಭರ್ತೃಬಂಧಾಯ ಜಾಯತೆ ಅಂತ ಒಂದು ಮಾತು ಧರ್ಮಶಾಸ್ತ್ರಗಳಲ್ಲಿ ಕೇಳಿ ಬರ್ತದೆ. ವಿಧವಾ ಸ್ತ್ರೀಯಾದವಳು ತನ್ನ ಕಬರಿ ಬಂಧ ಹೆರಳು ಹಾಕಿಕೊಂಡ್ರೆ ಅದರಿಂದ ಅದು ಗಂಡನಿಗೆ ಬಾಧಕ ಆಗ್ತದೆ ಅಂತ. ಇದು ಒಂದು ಬಾರಿ ಅವರು ಮುಂಡನ ಮಾಡಿದರೆ ಸಾಕು, ಮುಂದೆ ಪ್ರತಿ ಬಾರಿ ಏನು ಮಾಡಬೇಕಾಗಿದ್ದಿಲ್ಲ ಅಂತ ಕೆಲವರು ಹೇಳ್ತಾರೆ. ಅದ್ರ ಬಗ್ಗೆ ವಿದ್ವಾಂಸರ ಜೊತೆ ಸಮಾಲೋಚನೆ ಮಾಡಿದಾಗ ಹೀಗೆ ಕಂಡು ಬಂತು. ಹೌದು, ಹಾಗೆ ಶಾಸ್ತ್ರಗಳಲ್ಲಿ ಇರೋದು ಹೌದು, ಆದರೆ ಆಕೆ ಅಲಂಕಾರ ಮಾಡಿಕೊಳ್ಳಬಾರದು ಅಂತಿದೆ. ಮುಂದಿನ ಬಾರಿ ತಲೆ ಕೂದಲನ್ನ ತೆಗೆಸದೆ ಹಾಗೆ ಇಟ್ಟುಬಿಟ್ರೆ ಮತ್ತು ಮುಂದಿನ ಕಾಲದಲ್ಲಿ ಅದನ್ನ ಹಾಗೆ ಅಸ್ತವ್ಯಸ್ತವಾಗಿ ಬಿಡ್ಲಿಕ್ಕೆ ಅನುಕೂಲ ಆಗೋದಿಲ್ಲ. ಆದ್ರಿಂದ ಅದನ್ನು ತೆಗಿಸ್ಲಿ, ಅದಕ್ಕೇನಾದ್ರೂ ಅಲಂಕಾರ ಮಾಡ್ಕೋಬೇಕಾಗ್ತದೆ. ಅಲಂಕಾರ ಮಾಡಬಾರದು ಅಂತ ಅನ್ನೋದು ಶಾಸ್ತ್ರದಲ್ಲಿ ಅವರಿಗೆ ವಿಹಿತ ಆಗಿದೆ. ಆದ್ರಿಂದ ಪ್ರತಿ ಬಾರಿ ತೆಗೆಸುವುದೇ ಒಳ್ಳೆಯದು ಅಂತ ಕೆಲವರು ವಿದ್ವಾಂಸರು ಹೇಳಿದರು. ಶಾಸ್ತ್ರದಲ್ಲಿ ಕಾಣಿಸುವುದು ಒಂದೇ ಬಾರಿ ತೆಗೆಸುವುದಕ್ಕೆ, ಆದರೆ ಮುಂದಿನ ಬಾರಿ ತೆಗೆಸುವುದಕ್ಕೆ ಕಾರಣ ಏನು ಅಂದ್ರೆ ಅಲಂಕಾರ ಮಾಡಿಕೊಳ್ಳಬಾರದಾದ್ರಿಂದ ಅಂತ ಅವರ ಅಭಿಪ್ರಾಯ. ಮತ್ತೆ ಆ ಕೂದಲನ್ನು ಪ್ರತಿ ಬಾರಿ ತೆಗೆಸ್ತಾ ಇದ್ರೆ ಅವರಿಗೆ ಹೊರಗಡೆ ಹೋಗ್ಲಿಕ್ಕೆ ಸಂಕೋಚ ಆಗಿ ಅವರು ಮನೆಯಲ್ಲೇ ನಿರ್ಬಂಧಿತರಾಗಿ ಇರ್ತಾರೆ. ಕೂದಲು ಬೆಳೆದದ್ದು ಅವರಿಗೆ ಅನುಕೂಲಕರ ಆಗಿ ಮುಂದಿನ ಬಾರಿ ತೆಗೆಸದೆ ಹೋದ್ರೆ ಅವರು ಹೊರಗಡೆ ಹೋಗುವಂಥ ಅವಕಾಶಗಳನ್ನು ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಬೇರೆ ಯಾರ್ದಾದ್ರೂ ಕಣ್ಣಿಗೂ ಅವರು ಬೀಳುವಂಥ ಸಾಧ್ಯತೆ ಇರ್ತದೆ. ಇಂಥ ಎಲ್ಲ ಅನೇಕ ಥರದ ತೊಂದರೆಗಳನ್ನು ಅವರು ಅನುಭವಿಸಬೇಕಾಗ್ತದೆ. ಅವರಿಂದ ಸಮಾಜಕ್ಕೆ ತೊಂದರೆ ಇದೆ ಅಥವಾ ಸಮಾಜದಿಂದ ಅವರಿಗಾದರೂ ತೊಂದರೆ ಇದೆ. ಅದನ್ನು ತೆಗೆಸುವುದೇ ಒಳ್ಳೆಯದು ಅಂತ ಕೆಲವರು ಅಭಿಪ್ರಾಯಪಟ್ಟರು. ಇನ್ನು ಕೆಲವರು ವಿದ್ವಾಂಸರು ಹೇಳುವಂತೆ 2 ಥರದ ಮಾತುಗಳಿವೆ. ನಾವು ಅದನ್ನು ನೋಡಿದ್ದೇವೆ. ಸದ್ಯ ಎಲ್ಲ ಮಾತುಗಳನ್ನು ನಮಗೆ ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಆದರೂ ಎರಡೂ ಥರದ ಮಾತುಗಳಿವೆ. ಸಂಪ್ರದಾಯ ಅಂತೂ ಹೀಗೆ ಇರುವುದರಿಂದ ಇದನ್ನೇ ಮುಂದುವರಿಸಬೇಕು ಅಂತ ಕೆಲವರು ಅಭಿಪ್ರಾಯಪಟ್ಟರು. ಈಗ ಈ ಮಾತುಗಳು ಹೇಗೆ ಇರಲಿ, ನಾವು ಅದನ್ನ ಯಾವ ಥರದ ಶಾಸ್ತ್ರದ ಮಾತುಗಳಿವೆ ಅಂತನ್ನೋದನ್ನ ತೀರ್ಮಾನ ಮಾಡ್ಕೊಳ್ಳೋದು ಕಷ್ಟ. ಯಾವ ಸ್ಮೃತಿ ನೋಡಬೇಕು, ಯಾವ ಧರ್ಮ ಸಿಂಧು, ನಿರ್ಣಯ ಸಿಂಧು ಇತ್ಯಾದಿಗಳನ್ನು ನೋಡಬೇಕು, ಅದನ್ನೆಲ್ಲ ತೀರ್ಮಾನ ಮಾಡುವುದು ಬಹಳ ಕಷ್ಟ. ಹಾಗಾಗಿ ಸಂಪ್ರದಾಯದಲ್ಲಿ ಬಂದಿರುವಂತೆ ಪ್ರತಿ ಬಾರಿ ಅದನ್ನು ಮುಂದುವರಿಸುವುದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ತೆಗೆಸಬೇಕು ಅಂತ ಇದ್ರೆ ಅವರಿಗೆ ಆ ಧರ್ಮಶಾಸ್ತ್ರದ ಈ ಅಂಶವನ್ನ ಆಚರಣೆಗೆ ತರಲಿಕ್ಕೆ ಅವ್ರಿಗೆ ಕಷ್ಟ ಆಗುವಂತಿದ್ರೆ, ಅವರಿಗದು ಬೇಡ ಅಂತಾಗಿದ್ರೆ ಅವರು ಅದನ್ನು ಬಿಟ್ಟು ಬಿಡಬೇಕು. ನಾನು ಹೇಳುವುದು ಬಿಟ್ಟು ಬಿಡಬೇಕು ಅಂದ್ರೆ ಹಾಗಾದ್ರೆ ಪಾಪ ಬರೋದಿಲ್ವಾ ಅಂತ ಕೇಳ್ತಾರೆ. ಪಾಪ ಬರಬಾರದು ಅಂತಿದ್ರೆ ಧರ್ಮಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ, ಸಂಪ್ರದಾಯದಲ್ಲಿ ಹೇಗೆ ಹೇಳಿದೆಯೋ ಹಾಗೆ ಮಾಡಿ. ನಾವು ಧರ್ಮಶಾಸ್ತ್ರದ ನಿರ್ದೇಶನಗಳನ್ನು ಕೈ ಬಿಡ್ತೇವೆ, ಆದ್ರೆ ಪಾಪವೂ ಬರಬಾರದು ಅಂತ ಯಾರು ಕೂಡ ಆಲೋಚನೆ ಮಾಡಬಾರ್ದು. ಅಲ್ಲಿ ಪಾಪ ಏನು ಬರ್ತದೋ ಅದು ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಆ ಪ್ರಕಾರ ಆಗ್ತದೆ, ಅದೆಲ್ಲ ಮುಂದೆ ಇದೆ. ಹೀಗೆ ಈಗಿನ ಕಾಲಕ್ಕೆ ತಕ್ಕಂತೆ ನಾವು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಾಗಿದೆ. ಆದರೆ ಅದರಿಂದ ಯಾವುದೇ ಪಾಪನೂ ಬರಬಾರದು ಅಂತ ನಿರೀಕ್ಷೆ ಮಾಡುವುದು ಅದು ತಕ್ಕದ್ದಲ್ಲ. ಹೇಗೆ ನಡ್ಕೊಳ್ಬೇಕು ಅಂತ ಅವರವರೇ ತೀರ್ಮಾನ ಮಾಡಬೇಕಷ್ಟೆ. ಸಂಪ್ರದಾಯ ಏನಿದೆ ಅಂತ ಅನ್ನೋದನ್ನ ಹೇಳಿದೆ. ಆದರೆ ಒಂದು ವಿಷಯ ಹೌದು, ಯಾರಾದರೂ ಹಾಗೆ ತೆಗೆಸ್ಕೊಳ್ದೆ ಹೋದ್ರೆ, ಮೊದಲನೇ ಬಾರಿನೇ ಆಗಲಿ ಅಥವಾ ಮೊದಲನೇ ಬಾರಿ ತೆಗೆಸ್ಕೊಂಡು ಮುಂದೆ ತೆಗೆಸ್ಕೊಳ್ದೆ ಹೋದ್ರೆ, ಅಥವಾ ಮೊದಲನೇ ಬಾರಿನೂ ತೆಗೆಸ್ಕೊಳ್ಳಿಲ್ಲ ಮುಂದೂ ತೆಗೆಸ್ಕೊಳ್ಳಿಲ್ಲ, ಹಾಗೇನೆ ಇದ್ರು ಅಂದ್ರೆ ಅವರನ್ನ ಯಾರೂ ಕೂಡ ಹೀನವಾಗಿ ಕಾಣಬೇಕಾಗಿಲ್ಲ. ಕಾಣುವುದಕ್ಕೆ ಯಾವ ಅರ್ಥವೂ ಇಲ್ಲ. ಇದಕ್ಕಿಂತ ಹೀನವಾದ ಅನೇಕ ಕಾರ್ಯಗಳನ್ನ ಮತ್ತು ಅನೇಕ ಜನ ಮಾಡ್ತಾನೆ ಇದ್ದಾರೆ. ಇದಕ್ಕೆಲ್ಲ ನಾವು ಇನ್ನೊಬ್ಬರನ್ನು ಹೀಗಳೆಯುವುದಕ್ಕೆ ಯಾವುದೇ ಕಾರಣ ಇಲ್ಲ. ಇದನ್ನೆಲ್ಲ ಹಿಂದೆ ಹೇಳಿದ್ದೇನೆ ಬಹಳ ಸರಿ. ಇದನ್ನೇನು ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಇಂಥದೊಂದು ಸಂಗತಿ ನನಗೆ ಕಂಡು ಬಂತು. ಒಬ್ಬರು ಒಳ್ಳೆ ಆಚಾರವಂತರಾದವರು, ವಿಚಾರವಂತರಾದವರು ಕೂಡ ತಾವು ಮರಣಿಸುವುದಕ್ಕಿಂತ ಮುಂಚೆ ತಮ್ಮ ಪತ್ನಿಗೆ ಹೇಳಿದ್ರಂತೆ, ನಾಳೆ ನಾನು ಮರಣಿಸಿದ ಮೇಲೆ ನೀನು ನಿನ್ನ ವಿಧವಾ ಧರ್ಮವನ್ನು ಪಾಲಿಸದೆ ಹೋದರೆ, ಮುಂಡನ ಮೊದಲಾದಂತಹ ವಿಧವಾ ಧರ್ಮವನ್ನು ಪಾಲಿಸದೆ ಹೋದರೆ ಅದರಿಂದ ನರಕದಲ್ಲಿ ನನಗೆ ಶಿಕ್ಷೆ ಆಗ್ತದೆ. ಹಾಗಾಗಿ ನಾನು ಸತ್ತ ಮೇಲೆ ನೀನು ಕಡ್ಡಾಯವಾಗಿ ಬೋಳಿಸಬೇಕು, ಮುಂಡನ ಮಾಡಬೇಕು ಅಂತ ಭಾಷೆ ತಗೊಂಡಿದ್ರು. ಭಾಷೆ ತಗೊಂಡ್ರೆ ಆಮೇಲೆ ಅವರು ಕೆಲವು ಕಾಲ ಆದ್ಮೇಲೆ ತೀರ್ಕೊಂಡ್ರು ಅಂತ ಈ ಎಲ್ಲ ಸಮೀಕ್ಷೆಗಳನ್ನು ಮಾಡುವಾಗ ಕಂಡು ಬಂತು. ಅದಲ್ಲದೆ ಅವರು ಯಾವ ಥರದ ವಸ್ತ್ರಗಳನ್ನು ಧರಿಸಬೇಕು, ಏಕವಸ್ತ್ರದಾಗಿರಬೇಕು, ಎರಡು ವಸ್ತ್ರಗಳನ್ನು ಧರಿಸಿರಬೇಕು, ಇದ್ರ ಬಗ್ಗೆ ಎಲ್ಲ ಸಮಾಲೋಚನೆ ಮಾಡಿದಾಗ ಎಲ್ಲ ವಿದ್ವಾಂಸರು ಕೂಡ ಏಕವಸ್ತ್ರದಾಗಿರಬೇಕು ಅಂತ ಶಾಸ್ತ್ರದಲ್ಲಿ ಕಂಡು ಬರ್ತದೆ. ಆದರೆ ಅದನ್ನ ಆಚರಣೆಗೆ ತರುವುದು ಕಷ್ಟ. ಅದರಿಂದ ಯಾರು ಅದ್ರ ಬಗ್ಗೆ ಹೆಚ್ಚೇನು ಈಗ ತಲೆ ಕೆಡಿಸ್ಕೊಂಡಿಲ್ಲ, ತಲೆ ಕೆಡಿಸ್ಕೊಳ್ಬೇಕಾದ್ದೂ ಇಲ್ಲ. ತಲೆ ಕೂದಲು ತೆಗೆಸುವುದೊಂದನ್ನು ಮುಂದುವರಿಸಿದ್ರೆ ಸಾಕು ಅಂತ ಅನೇಕ ಜನ ವಿದ್ವಾಂಸರು ಅಭಿಪ್ರಾಯಪಟ್ಟರು. ತಲೆ ಕೂದಲು ತೆಗೆಸದೆ ಹೋದ್ರೆ, ಹಾಗೆ ಏಕವಸ್ತ್ರರಾಗಿಲ್ಲದೆ ಹೋದ್ರೆ, ಅದನ್ನು ಇನ್ನೂ ಸ್ಪಷ್ಟವಾಗಿ ನಾನು ಹೇಳಬಾರದು ಅಂತ ಪ್ರಯತ್ನ ಪಡ್ತಿದ್ದೆ. ಆದರೂ ಒಂದು ಬಾರಿ ಅದನ್ನು ಹೇಳ್ತೇನೆ, ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಕೇವಲ ಸೀರೆ ಒಂದನ್ನು ಧರಿಸಬೇಕು, ಕುಪ್ಪಸವನ್ನು ಧರಿಸಬಾರದು ಅಂತ ಶಾಸ್ತ್ರದಲ್ಲಿ ನಿರ್ದೇಶನ ಕಾಣಿಸ್ತದೆ. ಇದನ್ನು ಮೀರಿ ಯಾರಾದರೂ ಕುಪ್ಪಸವನ್ನು ಧರಿಸಿದ್ದಾದರೆ ಮತ್ತೆ ತಲೆಯನ್ನು ತೆಗೆಸದೆ ಹೋದರೆ ಗಂಡನಿಗೆ ಅದರಿಂದ ನರಕದಲ್ಲಿ ಶಿಕ್ಷೆ ಇದೆ ಅಂತ ಎಲ್ಲೆಲ್ಲೋ ಯಾವುದಾದ್ರು ಪುರಾಣಗಳಲ್ಲಿ, ಸ್ಮೃತಿಗಳಲ್ಲಿ ಕೇಳಿ ಬರ್ತದೆ. ಅದು ಎಷ್ಟು ಕೇಳಿ ಬರ್ತದೋ ನಾನು ಅಂಥ ಪುರಾಣಗಳನ್ನ, ಅಂಥ ಸ್ಮೃತಿಗಳನ್ನೆಲ್ಲ ನಾನು ಓದಲಿಕ್ಕೆ ಹೋಗೋದಿಲ್ಲ. ಅಲ್ಪಸ್ಯ ಕಾಲ ಬಹವಸ್ಯ ವಿದ್ಯಾ ಯತ್ ಸಾರಭೂತಂ ತದುಪಾಸಿತವ್ಯಂ ಅಂತ ನನ್ನ ನಂಬಿಕೆ. ನಮಗಿರುವ ಆಯುಷ್ಯ ಕಡಿಮೆ, ಬುದ್ಧಿಯೂ ಕಡಿಮೆ, ವಿದ್ಯೆಗಳು ಬಹಳ ಇವೆ. ಯಾವುದು ಸಾರಭೂತವಾದ್ದು ಅದನ್ನು ಓದಬೇಕು ಅಂತ. ಅದರಿಂದ ಇಂಥ ಸಂಗತಿಗಳನ್ನ ನಾನು ಓದಲಿಕ್ಕೆ ಹೋಗೋದಿಲ್ಲ, ಮತ್ತೆ ಯಾರೆದುರಿಗೂ ಇದನ್ನು ಪ್ರವಚನ ಮಾಡಲಿಕ್ಕೂ ಹೋಗೋದಿಲ್ಲ. ಕೇವಲ ಸಂಪ್ರದಾಯದಲ್ಲಿ ಏನು ಬಂದಿದೆ ಅಂತ ಅನ್ನೋದನ್ನು ಯಾರಾದರೂ ಬಹಳ ಒತ್ತಾಯ ಮಾಡಿ ಕೇಳಿದಾಗ ಅದರ ಸಂಗತಿಗಳನ್ನ ನಾನಷ್ಟು ಹೇಳ್ತೇನೆ ಅಷ್ಟೆ. ನನ್ನೊಂದು ವಿನಂತಿ ಇದೆ ಎಲ್ಲ ವಿದ್ವಾಂಸರು, ಧರ್ಮೋಪದೇಶಕರಲ್ಲಿ, ಇಂಥ ಸಂಗತಿಗಳನ್ನು ದಯವಿಟ್ಟು ಯಾವುದೇ ಸಭೆಯಲ್ಲಿ, ಯಾವುದೇ ಸಂಘ ಸಂಸ್ಥೆಗಳಲ್ಲಿ ನರಕಕ್ಕೆ ಹೋಗಿಬಿಡ್ತಾನೆ ಗಂಡ, ಆದ್ರಿಂದ ನೀವೆಲ್ಲರೂ ಕೂಡ ನಿಮ್ಮ ಧರ್ಮವನ್ನು ಆಚರಣೆ ಮಾಡಬೇಕು ಅಂತ ಬೋಧನೆ ಮಾಡುವುದು
ಈ ದೇಶಕ್ಕೆ, ಈ ಕಾಲಕ್ಕೆ, ಈಗಿನ ಪರಿಸ್ಥಿತಿಯಲ್ಲಿ ಎಷ್ಟು ಉಚಿತ ಅಂತ ಅನ್ನೋದನ್ನ ಒಂದು ಬಾರಿ ಆಳವಾಗಿ ಆಲೋಚನೆ ಮಾಡಿ ಆಮೇಲೆ ನಾವು ಅಂಥ ಪ್ರವಚನಗಳನ್ನು ಮಾಡಬೇಕು. ಸಮಾಜಕ್ಕೆ ನಾವು ಧರ್ಮವನ್ನು ಹೇಳ್ತೇವೆ, ತತ್ವವನ್ನು ಹೇಳ್ತೇವೆ ಅಂತಲೇ ನಿಂತಾಗ ಅದೆಷ್ಟು ಮಹತ್ವದ ಮತ್ತು ಗಂಭೀರವಾದಂಥ ತತ್ವಗಳನ್ನು ಶಾಸ್ತ್ರಕಾರರು ನಮಗೆಲ್ಲ ಕೊಟ್ಟಿದ್ದಾರೆ. ಅಂಥದನ್ನೆಲ್ಲ ನಾವು ಹೆಚ್ಚು ಹೈಲೈಟ್ ಮಾಡಿದೆ. ಇಂಥ ಸಂಗತಿಗಳನ್ನೆಲ್ಲ ಹೈಲೈಟ್ ಮಾಡಿ ತೀರಾ ಅಮಾಯಕರಾದಂಥ ಇಂಥ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ನಾವು ಅದರಿಂದ ತೊಂದರೆ ಕೊಡೋದು ಬೇಡ. ಅದರಿಂದ ಯಾರಿಗೂ ಏನು ಲಾಭ ಆಗೋದಿಲ್ಲ. ನನಗನ್ನಿಸ್ತದೆ, ನೀವ್ಯಾರೋ ಅದನ್ನು ಮಾಡದೆ ಹೋದ್ರೆ ನಿಮ್ಮ ಗಂಡಂದ್ರು ನರಕದಲ್ಲಿ ಶಿಕ್ಷೆಗೆ ಒಳಪಡಬೇಕಾಗ್ತದೆ, ಅದರಿಂದ ಆ ಧರ್ಮವನ್ನು ಆಚರಣೆ ಮಾಡಿ ಅಂತ ಹೇಳೋದು. ಹಾಗೆ ನಾನು ನಾಳೆ ಮರಣಿಸಿದಾಗ ನನಗೂ ಕೂಡ ಮರಣದಲ್ಲಿ ಶಿಕ್ಷೆ ಆದಿತ್ತು. ಅದಕ್ಕಾಗಿ ನನ್ನ ಪತ್ನಿ ಆದವು ಕೂಡ ಇದನ್ನೆಲ್ಲ ಮಾಡಲಿ, ಈ ಧರ್ಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿ ಅಂತ ಅವ್ರದ್ದೊಂದು ಅಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ಹಾಗಾಗಿ ನಾ ಒಂದು ಉದಾಹರಣೆಯನ್ನು ಕೂಡ ಹೇಳಿದೆ. ಇವ್ಯಾವು ಸುಮ್ಮನೆ ನನ್ನ ಕಪೋಲಕಲ್ಪಿತವಾದ್ದಲ್ಲ. ಯಾರೋ ಒಬ್ರು ತಮ್ಮ ಹೆಂಡತಿ ಕಡೆಯಿಂದ ಅಂಥದ್ದು ಮಾತು ತಗೊಂಡು ಆಮೇಲೆ ಮರಣಿಸಿದ್ದು ಅಂತನೂ ನನಗೆ ತಿಳಿದು ಬಂತು. ಇಂಥ ಯಾವ ಸಂಗತಿಗಳನ್ನು ಮಾಡುವುದು ಬೇಡ. ನಾವು ಪ್ರವಚನದಲ್ಲಿ ಇಂಥ ಸಂಗತಿಗಳನ್ನು ಹೈಲೈಟ್ ಮಾಡುವುದು ಬೇಡ. ಇಂಥ ಯಾವ್ಯಾವ ಸಂಗತಿಗಳನ್ನು, ವ್ಯರ್ಥವಾದ ಸಂಗತಿಗಳನ್ನು ನಮ್ಮ ಪತ್ನಿಯರಿಂದ ನಾವು ಅಪೇಕ್ಷೆ ಪಡುವುದು ಬೇಡ. ನರಕಕ್ಕೆ ಹೋಗುವುದು ಅಂತ ಅನ್ನೋದಿದೆಯಲ್ಲ, ನರಕಕ್ಕೆ ಹೋಗುವುದನ್ನು ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ನಾನೊಂದು ತುಂಬಾ ಮೂಲಭೂತವಾದಂಥ ಪ್ರಶ್ನವನ್ನು ಕೇಳ್ತೇನೆ. ನಾವು ವೇದಾಧ್ಯಯನ ಮಾಡಿದ್ದೇವ? ಕುಲಾನಿ ಅಕುಲತಾಂಬ್ಯ ಅಂತಿ ವೇದಸ್ಯ ಉತ್ಸಾದನೇನ ಅಂತ ಮಹಾಭಾರತದ ವನಪರ್ವ, ಉದ್ಯೋಗ ಪರ್ವಗಳಲ್ಲೆಲ್ಲ ಬರ್ತದೆ. ವೇದಾಧ್ಯಯನ ಮಾಡದೆ ಹೋದ್ರೆ, ವೇದ ಪುರಾಣಾದಿಗಳನ್ನು ಅರ್ಥ ಸಮೇತವಾಗಿ ಅಧ್ಯಯನ ಮಾಡದೆ ಹೋದ್ರೆ ಆ ಕುಲಗಳಾಗಿ ಉಳಿಯೋದಿಲ್ಲ, ಆ ಬ್ರಾಹ್ಮಣಾಗಿ ಉಳಿಯೋದಿಲ್ಲ ಅಂತಿದೆ. ಅದರಿಂದ ಮಹಾ ಅನರ್ಥ ಅಂತಿದೆ. ಪಾಠ ಮಾತ್ರ ಅವಸಾನಸ್ತು ಪಂಕೆ ಗೌರಿಯು ಸೀದತಿ ಅಂತ ಒಂದು ಕಡೆ ಎಚ್ಚರಿಕೆ ಕೊಡ್ತಾರೆ. ಕೇವಲ ವೇದ ಮಂತ್ರಗಳನ್ನು ಬಾಯಿಂದ ಹೇಳ್ತೇವೆ, ಪುರಾಣ ಮಂತ್ರಗಳನ್ನು ಬಾಯಿಂದ ಹೇಳ್ತೇವೆ, ಸಂಧ್ಯಾವಂದನೆ, ದೇವರ ಪೂಜೆ, ಶ್ರಾದ್ದ ಇತ್ಯಾದಿ ಕಡೆಗಳಲ್ಲಿ. ಯಾವುದ್ರದ್ದು ನಮ್ಗೆ ಅರ್ಥ ಗೊತ್ತಿಲ್ಲ ಅಂತಾದ್ರೆ ಕೆಸರಿನಲ್ಲಿ ಸಿಕ್ಕಿಬಿದ್ದ ಒಂದು ಗೂಳಿಯಂತೆ ನಾವು ಕಷ್ಟಕ್ಕೊಳಗಾಗಬೇಕಾಗ್ತದೆ. ಅಲ್ಲಿ ಸಿಕ್ಕಿಬಿದ್ದಂತ ಮೇಲೆ ಏಳಲಿಕ್ಕೂ ಬರ್ತಾ ಇಲ್ಲ. ಆ ಕೆಸರು ಇರೋದ್ರಿಂದ ನೀರು ಕುಡಿಯೋಣ ಅಂದ್ರೆ ಬಾಯಾರಿಸಿದಾಗ ಆ ಕೆಸರಿನಿಂದ ಉಪಯೋಗವೂ ಇಲ್ಲ. ನೀರಿನಲ್ಲಾದ್ರೂ ಬಿದ್ದಿದ್ರೆ ಸ್ವಲ್ಪ ನೀರಾದ್ರೂ ಕುಡಿಬಹುದಿತ್ತು. ಬಿದ್ದಿರುವುದು ಕೆಸರಿನಲ್ಲದ್ರಿಂದ ಅಲ್ಲಿಂದ ಮೇಲಿಂದ ಏಳಲಿಕ್ಕೂ ಆಗ್ತಾ ಇಲ್ಲ. ಆ ಕೆಸರಿನಿಂದ ಬಾಯಾರಿಕೆ ಪರಿಹಾರವೂ ಆಗೋದಿಲ್ಲ. ಹೀಗೆಲ್ಲ ಇದೆ. ನಮಗೆ ತುಂಬಾ ಪ್ರಾಥಮಿಕವಾಗಿ, ತುಂಬಾ ಮೂಲಭೂತವಾಗಿ ವೇದಾಧ್ಯಯನ ಮಾಡಲಿಲ್ಲ ಆದ್ರಿಂದ, ಶಾಸ್ತ್ರಾಧ್ಯಯನ ಮಾಡಲಿಲ್ಲ ಆದ್ರಿಂದ ಬರುವ ನರಕ ಇನ್ನೂ ಹೆಚ್ಚಿಂದಲ್ಲೇನು. ಯಾರೋ ನಮ್ಮ ಪತ್ನಿಯರು ತಲೆ ಕೂದಲು ತೆಗೆಸಲಿಲ್ಲ, ಅವ್ರು ಯಾರೋ ಶಾಸ್ತ್ರದ ಪ್ರಕಾರ ಬಟ್ಟೆ ತಿರಿಸು ಇತ್ಯಾದಿಗಳನ್ನು ಧರಿಸಲಿಲ್ಲ, ತಮ್ಮ ಧರ್ಮವನ್ನು ಅವರು ಆಚರಣೆ ಮಾಡಲಿಲ್ಲ ಅನ್ನೋದ್ರಿಂದ ನಮಗೇನು ನರಕ ಬರ್ತದೆ ಅಂತ ನಾವು ಇಲ್ಲಿ ತೊಡಪಡಿಸ್ತಾ ಇದ್ದೀವಲ್ಲ. ನರಕ ಬರುವುದು ನಾಳೆ, ಆಮೇಲೆ. ಈಗ ಇಲ್ಲೇ ಎಲ್ಲರ ಜೀವನವನ್ನು ನಾವು ನರಕ ಮಾಡ್ತಿದ್ದೇವಲ್ಲ. ಇದರಿಂದ ಬರುವ ಪಾಪ, ಇಂಥ ಧರ್ಮಗಳನ್ನು ಆಚರಣೆ ಮಾಡದಿದ್ದರಿಂದ ನಮಗೆ ಬರುವ ಪಾಪ ಅಥವಾ ಗಂಡನಿಗೆ ಆ ನರಕದಲ್ಲಾಗುವಂಥ ಶಿಕ್ಷೆ, ಅದು ಶಾಸ್ತ್ರಾಧ್ಯಯನ ಮಾಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಬರುವ ಶಿಕ್ಷೆಗಿಂತ ಬಹಳ ದೊಡ್ಡದೇನು. ಇದನ್ನ ಯಾಕೆ ನಾವು ಹೈಲೈಟ್ ಮಾಡ್ತಾ ಇಲ್ಲ? ನಮ್ಮ ಪ್ರಯತ್ನ ಅಲ್ಲಿ ಯಾಕಿಲ್ಲ? ಶಾಸ್ತ್ರಗಳನ್ನ, ಪುರಾಣಗಳನ್ನ ಅರ್ಥ ಸಮೇತವಾಗಿ ಅಧ್ಯಯನ ಮಾಡೋದ್ರಿಂದ ನಮ್ಮ ಪ್ರಯತ್ನ ಯಾಕಿಲ್ಲ? ಅದನ್ನು ಮಾಡ್ತಾ ಇದ್ದೇವಾ? ಧರ್ಮಾಚರಣೆಯನ್ನು ಮಾಡುವುದು ಎಷ್ಟು ಕಷ್ಟ, ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಯಥಾವತ್ ಕರ್ಮ ಕರ್ತುಸ್ತು ಜ್ಞಾನ ಸಹಾಯಕಾರಕಂ ಅನ್ಯಥಾ ಕುರುವತ ಕರ್ಮ ನಿರೇಯಾಯ ಭವಿಷ್ಯತೆ ಅಂತ ಒಂದು ಮಾತಿದೆ, ಭಾಗವತ ತಾತ್ಪರ್ಯದ ಮಾತು. ಸರಿಯಾಗಿ ಕರ್ಮಗಳನ್ನು ಮಾಡಿದರೆ ಅದು ಜ್ಞಾನ ಸಹಾಯಕಾರಕಂ, ಜ್ಞಾನಕ್ಕೆ ಸಹಾಯಕ ಆಗ್ತದಂಥದ್ದು. ಅನ್ಯಥಾ ಕುರುವತಃ ಕರ್ಮ ನಿರೇಯಾಯ ಭವಿಷ್ಯತೆ, ಅದೇ ಕರ್ಮವನ್ನು ಬೇಕಾಬಿಟ್ಟಿಯಾಗಿ ಮಾಡಿದರೆ ಅದು ನರಕಕ್ಕೆ ಕಾರಣ ಆಗ್ತದೆ. ಕರ್ಮವನ್ನು ಸರಿಯಾಗಿ ತಿಳಿಯದೆ ಮಾಡದೆ ಹೋದ್ರೆ ಅದರಿಂದ ಮಹಾ ನರಕ ಇದೆ, ಮಹಾ ಅನರ್ಥ ಇದೆ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಕರ್ಮವನ್ನು ಕೆಲವು ಕಡೆ ನಿಂದನೆ ಮಾಡ್ತಾರೆ. ಯಾಕೆ ನಿಂದನೆ ಮಾಡ್ತಾರೆ ಅಂದ್ರೆ, ನಯತ ಕರ್ತು ಮಂಜಸ ಶಕ್ಯಂ, ಕರ್ಮವನ್ನು ಸಾಂಗವಾಗಿ ಮಾಡ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಜ್ಞಾನ ಫಲಸ್ಯ ಬಹುತ್ವಾತ್ ಮೋಹನಾಯವ, ಜ್ಞಾನದ ಫಲ ಹೆಚ್ಚು. ನಾವೆಲ್ಲ ಕರ್ಮಯೋಗಿಗಳು ಅಂತ ಕರ್ಸ್ಕೊಂಡಿದ್ದೇವೆ ಮನುಷ್ಯರು. ನಾವು ಕರ್ಮಯೋಗಿಗಳು ಅಂತ ಕರ್ಸ್ಕೊಂಡವರು
ಆ ಕರ್ಮವನ್ನಾದರೂ ಪೂರ್ಣವಾಗಿ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಜ್ಞಾನವನ್ನು ಎಷ್ಟು ನಾವು ಸಂಪಾದನೆ ಮಾಡಿಯೇವೋ, ಜ್ಞಾನವನ್ನು ಬಹಳ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ, ನಾವು ಮೂಲತಃ ಕರ್ಮಯೋಗಿಗಳಾದ್ರಿಂದ. ಆದರೂ ಆ ಜ್ಞಾನವನ್ನು ಎಷ್ಟು ಸಂಪಾದನೆ ಮಾಡ್ತೇವಲ್ಲ, ನಮಗೆ ಹೋಲಿಸಿದ್ರೆ ನಾವೇ ಜ್ಞಾನವನ್ನು ಎಷ್ಟು ಸಂಪಾದನೆ ಮಾಡ್ತೇವಲ್ಲ, ಅಷ್ಟು ಕರ್ಮವನ್ನು ಕೂಡ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಆದ್ರಿಂದ ಕರ್ಮವನ್ನು ಸಾಂಗವಾಗಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ತೀರಾ ಎಲ್ಲ ಮನುಷ್ಯ ಎದ್ದ ಮೇಲೆ ಮಾಡಬೇಕಾದಂತಹ ಅತ್ಯಂತ ಮೂಲಭೂತವಾದಂತಹ ಒಂದು ಕ್ರಿಯೆ ಇದೆ. ಆ ಕ್ರಿಯೆಯನ್ನು ಕೂಡ ನಾವು ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಎಲ್ಲ ಧರ್ಮಾಚರಣೆಗಳನ್ನು ಕೂಡ ಅತ್ಯಂತ ಸಾಂಗವಾಗಿ ಮಾಡಿ, ಕರ್ಮಠರಾಗಿ, ನಿಷ್ಠುರರಾಗಿ, ನಾವು ನಮ್ಮ ಕುಟುಂಬ ಎಲ್ಲವೂ ಕೂಡ ಆ ಥರ ಮಾಡಿ ನರಕಕ್ಕೆ ಹೋಗುವುದೇ ಇಲ್ಲ ಅಂತೇನು ಆಲೋಚನೆ ಮಾಡ್ತಿದ್ದೇವಲ್ಲ, ಇದೊಂದು ಉಲ್ಲೇಖ ನೋಡೋಣ. ಹೀಗೆ ಸದಾಚಾರ ಸ್ಮೃತಿಯಲ್ಲಿ ಈ ಶೌಚದ ವಿಧಾನಗಳನ್ನ ಒಂದ್ ಕಡೆ ವಿಧಾನ ಮಾಡ್ತಾರೆ. ಶೌಚವನ್ನು ನಾವು ಹೇಗೆ ಮಾಡ್ತೇವೆ? ಮನುಹು ವಸಿಷ್ಠಸ್ಯ, ಮನುಸ್ಮೃತಿಯಲ್ಲಿ ಮತ್ತು ವಸಿಷ್ಠ ಸ್ಮೃತಿಯಲ್ಲಿ ಈಗ ಬರೋ ಕೆಲವು ಮಾತಿದೆ. ತತಃ ಪ್ರಾತಃ ಸಮುತ್ತಾಯ ಕುರಿಯಾತ್ ವಿಣ್ಮೂತ್ರಮೇವಚ ಗ್ರಾಮಾತ್ ಪದಶತಂ ಗಚ್ಚೇತ ನಗರಾಚ್ಯ ಚತುರ್ಗುಣಂ. ಬೆಳಗ್ಗೆ ಎದ್ದು ಮಲಮೂತ್ರ ವಿಸರ್ಜನೆ ಮಾಡಬೇಕು, ಗ್ರಾಮದಿಂದ 100 ಹೆಜ್ಜೆ ದೂರ ಹೋಗಬೇಕು. ನಾವು ಗ್ರಾಮದಲ್ಲಿರುವುದಾದ್ರೆ 100 ಹೆಜ್ಜೆ ದೂರ ಹೋಗಬೇಕು, ನಗರದಲ್ಲಿ ಒಂದು ಇದ್ದುದಾದ್ರೆ 400 ಹೆಜ್ಜೆ ದೂರ ಹೋಗಬೇಕು ಅಂತಿದೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬರುವಂತೆ ದಿವಾ ಸಂಧ್ಯಾಸು ಕರ್ಣಸ್ಥ ಬ್ರಹ್ಮಸೂತ್ರ ಉದಂಗ್ಮುಖ ಕುರ್ಯಾನ್ ಮೂತ್ರ ಪುರೀಶೇತು ರಾತ್ರೋಚೆ ದಕ್ಷಿಣಾಮುಖ. ರಾತ್ರಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದಾದ್ರೆ ದಕ್ಷಿಣಕ್ಕೆ ಮುಖವಾಗಿ ಮಾಡಬೇಕು. ಮತ್ತೆ ಹಗಲು ಸಂಧ್ಯಾಕಾಲಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದಾದ್ರೆ ಉತ್ತರಕ್ಕೆ ಮುಖವಾಗಿ ಮಾಡಬೇಕು ಅಂತ. ಇಂಥ ಕೆಲವೆಲ್ಲ ವಿಧಾನಗಳು ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಬಹಿರೇವ, ಹೊರಗಡೆನೆ ಮಾಡಬೇಕು. ದೂರಾತ್ ಆವಸಥಾತ್ ಮೂತ್ರಂ ಪುರೀಶಂಚಿ ವಿಸರ್ಜಯೇತ್, ಮನೆಯಿಂದ ದೂರವೇ ಮಾಡಬೇಕು ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ನಿರ್ದೇಶನಗಳು ಕಾಣ್ತವೆ. ಮತ್ತೆ ಅಂತರ್ಧಾಯ ತೃಣೈಹಿ ಭೂಮಿಂ ಶಿರಃ ಪ್ರಾವೃತ್ಯ ವಾಸಸ, ಆ ಭೂಮಿಯನ್ನ, ಮಲಮೂತ್ರ ವಿಸರ್ಜನೆ ಮಾಡಿದಂತಹ ಭೂಮಿಯನ್ನ ಮಣ್ಣಿನಿಂದ ಮುಚ್ಚಬೇಕು. ಆ ಮೊದಲು ಆ ನೆಲವನ್ನ ತೋಡಿ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಆಮೇಲೆ ಮುಚ್ಚಬೇಕು. ಹೀಗೆಲ್ಲ ಆ ಶಾಸ್ತ್ರಗಳು ಈ ಮನುಸ್ಮೃತಿಯಲ್ಲಿ, ವಸಿಷ್ಠ ಸ್ಮೃತಿಯಲ್ಲಿ, ಯಾಜ್ಞವಲ್ಕ್ಯ ಸ್ಮೃತಿಗಳಲ್ಲಿ ಇತ್ಯಾದಿ ಕಡೆ ಕೇಳಿ ಬರ್ತವೆ. ಇದು ಮನುಷ್ಯ ಮಾಡಬೇಕಾದಂತಹ ತೀರಾ ಪ್ರಾಥಮಿಕ ಕರ್ತವ್ಯ. ಇದನ್ನ ಪೂರ್ಣವಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ ಇವತ್ತು. ನಮಗೆ ಬೇಕಾದ್ದೆಲ್ಲವನ್ನೂ ಕೂಡ, ಅದು ಶೌಚ ಇರಲಿ, ದಂತಧಾವನೆ ಇರಲಿ, ಸ್ನಾನ ಇರಲಿ, ನದಿ ಬಾವಿಗಳ ಸ್ನಾನ ಹೋಗಿ ಎಷ್ಟೋ ದಿವಸ ಆಗಿದೆ. ನಮಗೆ ಬೇಕಾದ್ದೆಲ್ಲವನ್ನೂ ಕೂಡ ಎಲ್ಲರೂ ಕೂಡ ತಮಗೆ ಬೇಕಾದಂತೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮೌನವಾಗಿ ಹೊಂದಾಣಿಕೆ ಮಾಡ್ಕೊಂಡು ಬಿಟ್ಟಿದೆ. ಆದರೆ ಇಂಥ ಕೆಲವು ಸಂಗತಿಗಳನ್ನು ಮಾತ್ರ ನೀವು ಇದನ್ನು ಹೀಗೆ ಮಾಡಿ, ಹೀಗೆ ಮುಂಡನ ಮಾಡಿ, ಹೀಗೆ ಏಕವಸ್ತ್ರರಾಗಿರ್ಬೇಕು, ಹೀಗೆ ರಾತ್ರಿ ಫಲಾಹಾರ ಮಾಡಬೇಕು, ಇಂಥ ನಿರ್ದೇಶನಗಳನ್ನೆಲ್ಲ ಅವ್ರಿಗೆ ಮಾತ್ರ ಹೇಳ್ತೇವೆ. ದೇಶ ಕಾಲಕ್ಕೆ ಅನುಗುಣವಾಗಿ ನಾವು ಬದಲಾವಣೆ ಮಾಡಿಕೊಳ್ಳುವುದಾದರೆ ಅವರು ಮಾಡಿಕೊಂಡದ್ದನ್ನ ಪಾಪವೇ ಬರಲಿ ಪುಣ್ಯವೇ ಬರಲಿ ಅದೇನೇ ಬರಲಿ ಅದು ಮುಂದಿಂದು. ನಾನು ಪಾಪ ಬರೋದಿಲ್ಲ ಅಂತ ಹೇಳ್ತಿಲ್ಲ, ಸಂಪ್ರದಾಯಕ್ಕೆ ಅದನ್ನ ಬಿಟ್ರೆ ಸಂಪ್ರದಾಯಕ್ಕೆ ಚ್ಯುತಿ ಬರೋದಿಲ್ಲ ಅಂತ ಹೇಳ್ತಿಲ್ಲ. ಸಂಪ್ರದಾಯಕ್ಕೆ ಚ್ಯುತಿ ಬಂದಿತ್ತು, ಆದರೆ ಅದರ ಬಗ್ಗೆ ನಮ್ದು ಯಾಕೆ ಅಷ್ಟೊಂದು ಹೈಲೈಟ್ ಮಾಡುವಂಥ ಪ್ರವೃತ್ತಿ? ಅದು ನನ್ನದು ಒಂದು ಪ್ರಶ್ನೆ ಅಷ್ಟೆ. ರಾತ್ರಿ ಫಲಾಹಾರದ ಬಗ್ಗೆ ಒಂದು ಉಲ್ಲೇಖ ಹೇಗಿದೆ. ಈ ಅವರು ಸನ್ಯಾಸಿನಿಗಳಂತೆ ಬದುಕಬೇಕು, ಅದಕ್ಕಾಗಿ ರಾತ್ರಿ ಅವರು ಫಲಾಹಾರ ಮಾಡಬೇಕು ಅಂತ ಕೇಳಿ ಬರ್ತದೆ. ಫಲಾಹಾರ ಮಾಡುವುದಂದ್ರೆ ತೀರಾ ಶರೀರಕ್ಕೆ ಕ್ಷೀಣತೆಯನ್ನ, ಶರೀರವನ್ನು ದುರ್ಬಲವಾಗಿ ಮಾಡುವಂತಹ ಆಹಾರವನ್ನು ಸ್ವೀಕಾರ ಮಾಡುವುದೇ ಅಂತಲೇ ಅರ್ಥ ಅಲ್ಲ. ಅನೇಕ ಜನ ಸನ್ಯಾಸಿಗಳು ರಾತ್ರಿ ತಮ್ಮ ದೇಹದ ಪೋಷಣೆಗೆ ತಕ್ಕಂತೆ ಫಲಾಹಾರವನ್ನೇ ಸ್ವೀಕಾರ ಮಾಡ್ತಾರೆ. ನಾವು ಅದನ್ನು ನೋಡಿದ್ದೇವೆ. ಪುರಾಭಿಮಾನೋ ನವೃಥ ತದ್ದಾಢ್ಯೇನ ವಿನಾಕಥಂ ಚಿತ್ತಸ್ವಾಸ್ಥ್ಯಂ ವಿನಾಯಕತ್ಯ ಶಿವಭಕ್ತಿ ದೃಢಾಕಥಂ ಅಂತ ಒಂದು ಸುಭಾಷಿತ ಕೇಳಿ ಬರ್ತದೆ. ಈ ಶರೀರವೆಂಬ ಪಟ್ಟಣದ ಮೇಲೆ ನಾವು ತೋರಿಸುವಂತಹ ಅಭಿಮಾನ ಯಾವತ್ತೂ ವ್ಯರ್ಥ ಅಲ್ಲ. ತದ್ದಾಢ್ಯೇನ, ಆ ಶರೀರವೆಂಬ ಪಟ್ಟಣ ದೃಢವಾಗಿಲ್ಲದೆ ಹೋದ್ರೆ ಚಿತ್ತಸ್ವಾಸ್ಥ್ಯ ಹೇಗೆ, ಮನಸ್ಸು ಸ್ವಸ್ಥವಾಗಿರುವುದು ಹೇಗೆ?
ಮನಸ್ಸೇ ಸ್ವಸ್ಥವಾಗಿಲ್ಲದೆ ಹೋದ್ರೆ ದೃಢವಾದ ಭಗವದ್ಭಕ್ತಿ ಆದರೂ ಹೇಗೆ ಸಾಧ್ಯ ಆಗ್ತದೆ ಅಂತ ಆ ಸುಭಾಷಿತ ಕೇಳ್ತದೆ. ಎ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ, ಇನ್ ಎ ಸೌಂಡ್ ಬಾಡಿ. ಬಲಿಷ್ಠವಾದ ಶರೀರ ಇದ್ರೆ ಮಾತ್ರ ಅದರಲ್ಲಿ ಬಲಿಷ್ಠವಾದಂತಹ ಮನಸ್ಸು ಕೂಡ ಇರೋದು ಸಾಧ್ಯ. ಬಲಿಷ್ಠವಾದ ಮನಸ್ಸಿದ್ರೆ ಮನುಷ್ಯ ಆರೋಗ್ಯವಂತನಾಗಿ ಕೊನೆಯವರೆಗೂ ಕೂಡ ಬದುಕುವುದು ಸಾಧ್ಯ, ಸ್ತ್ರೀ ಆಗಲಿ ಪುರುಷನಾಗಲಿ. ನಾವು ಗಮನಿಸಬೇಕಾದ್ದೀಗ ಹಿಂದೆ ಅವಿಭಕ್ತ ಕುಟುಂಬಗಳಿದ್ದವು. ಯಾರಿಗಾದರೂ ಅನಾರೋಗ್ಯ ಆದರೆ ನೋಡ್ಲಿಕ್ಕೆ ಮನೆಯಲ್ಲಿ ತುಂಬಾ ಜನ ಇರ್ತಿದ್ರು. ಒಂದೊಂದು ಕುಟುಂಬವೂ ಅವಿಭಕ್ತ ಕುಟುಂಬ ಆಗಿರ್ತಿತ್ತು. ಅದು ಬದುಕುವುದೆಲ್ಲರೂ ಒಂದೊಂದು ಅಗ್ರಹಾರದಲ್ಲೇ ಅಂತ ಒಂದು ಪರಿಸರದಲ್ಲೇ ಬದುಕ್ತಾ ಇದ್ರು. ಹಾಗಾಗಿ ಯಾರಿಗಾದರೂ ಏನೇ ತೊಂದರೆ ಆದರೂ ಶಾಸ್ತ್ರದಲ್ಲಿ ಹೇಳಿದಂತಹ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರಿಂದ ಯಾವುದೇ ಅನಾರೋಗ್ಯ ಒಂದು ವೇಳೆ ಬಂದರೂ ಕುಟುಂಬದಲ್ಲಿ ನೋಡ್ಲಿಕ್ಕೆ ಬೇರೆ ಜನ ಇರ್ತಿದ್ರು, ಅಥವಾ ಅದೇ ಅಗ್ರಹಾರದಲ್ಲಿ ಪರಿಸರದಲ್ಲಿ ನೋಡ್ಲಿಕ್ಕೆ ಬೇರೆ ಜನ ಇರ್ತಿದ್ರು. ಇವತ್ತು ಎಲ್ಲ ಅವಿಭಕ್ತ ಕುಟುಂಬಗಳು ಒಡೆದು ಹೋಗಿ ಸಣ್ಣ ಸಣ್ಣ ಕುಟುಂಬಗಳಾಗಿ ಹೋಗಿವೆ. ಒಬ್ರಿಗೇನಾದರೂ ಆದರೆ ನೋಡ್ಲಿಕ್ಕೆ ಮತ್ತೊಬ್ರು ದಿಕ್ಕಿರುವುದಿಲ್ಲ. ಮತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಎಲ್ಲರೂ ಕೂಡ ನಮಗೆ ಬೇಕಾದಂಥ ಧರ್ಮಾಚರಣೆ ಇತ್ಯಾದಿಗಳನ್ನು ಮಾಡಿ ನಮಗೆ ಅವರು ಸಹಾಯ ಮಾಡುವಂಥ, ಅವರಿಗೆ ನಾವು ಸಹಾಯ ಮಾಡುವಂಥ ಪರಿಸ್ಥಿತಿಯೂ ಎಲ್ಲ ಕಡೆ ಇರೋದಿಲ್ಲ. ಮತ್ತೆ ಎಲ್ಲದಕ್ಕಿಂತ ಮೂಲಭೂತವಾಗಿ ಯಾವ ಆಹಾರ ನಾವು ಇವತ್ತು ತಿಂತಾ ಇದ್ದೀವಲ್ಲ, ಇದು ತೀರಾ 100-200 ವರ್ಷದ ಹಿಂದೆ, ಸಾವಿರಾರು ವರ್ಷದ ಹಿಂದೆ ನಾವು ವಿಚಾರ ಮಾಡಬೇಕಾದಿಲ್ಲ. ಈಗೊಂದು 50-60 ವರ್ಷದ ಹಿಂದೆನೆ ಅಥವಾ 30-40 ವರ್ಷದ ಹಿಂದೆನೆ ಆಹಾರದಲ್ಲಿ ಏನು ಸತ್ವ ಇತ್ತು, ಆ ಆಹಾರವನ್ನು ಸ್ವೀಕಾರ ಮಾಡಿದ್ರಿಂದ ಮನುಷ್ಯನ ದೇಹಕ್ಕೆ ಒಂದೇನು ಶಕ್ತಿ, ತಾಳುವಿಕೆ ಗುಣ ಬರ್ತಿತ್ತು. ಅಂಥದ್ದು ಈಗಿಲ್ಲ, ಆಹಾರದಲ್ಲೇ ಇಲ್ಲ. ಮತ್ತೆ ಗಮನಿಸಬೇಕಾದಂಥ ಮತ್ತೊಂದು ಪ್ರಧಾನ ಸಂಗತಿ, ವಾತಾವರಣದಲ್ಲಿ ತೇವಾಂಶ, ತಂಪಿನ ಅಂಶ ಬಹಳ ಇತ್ತು ಈ ಹಿಂದೆ, 40-50 ವರ್ಷಗಳ ಹಿಂದೆ ಕೂಡ. ಅದೀಗ ಬರಬರ್ತಾ ಭೂಮಿಯ ಉಷ್ಣತೆ ಜಾಸ್ತಿ ಆಗ್ತದೆ. ಆಹಾರದಲ್ಲಿ ಸತ್ವ ಇಲ್ಲ, ಭೂಮಿಯ ಉಷ್ಣತೆ ಹೆಚ್ಚಾಗಿ ನಮ್ಮ ದೇಹದ ನೀರಿನ ಅಂಶವೆಲ್ಲ ಬಸಿದು ಹೋಗಿ ಮತ್ತೆ ಮತ್ತೆ ಮನುಷ್ಯ ನೀರೆಡಿಸುವಂತೆ ಆಗ್ತಾ ಇದೆ. ತಿಂದ ಆಹಾರದಲ್ಲಿ ಸತ್ವ ಇಲ್ಲ, ಆದ್ರಿಂದ ಆಹಾರದ ಮೂಲಕ ನಮಗೆ ಬರಬೇಕಾದಂತಹ ಪೋಷಣೆ, ತಾಳುವಿಕೆ ಗುಣ ಅದ್ಯಾವುದೂ ಬರ್ತಿಲ್ಲ. ಹೀಗಿದ್ದಾಗ ಈ ಸಣ್ಣ ಸಣ್ಣ ಕುಟುಂಬಗಳಲ್ಲಿ ಒಬ್ಬರನ್ನ ಇನ್ನೊಬ್ರು ನೋಡುವಂಥ, ಅವರ ಆರೈಕೆ ಮಾಡುವಂತಹ ಅನುಕೂಲಗಳಿಲ್ಲದ ಪರಿಸ್ಥಿತಿಗಳಲ್ಲಿ, ಅಂತಹ ಪರಿಸರಗಳಲ್ಲಿ ಇಂಥವೆಲ್ಲ ಧರ್ಮಾಚರಣೆಗಳನ್ನು ಮಾಡಿದ್ರಿಂದ, ಅದನ್ನು ಮಾಡಬೇಕು ಅಂತ ನಿರೀಕ್ಷೆ ಮಾಡಿದ್ರಿಂದ ಯಾವ ಪುರುಷಾರ್ಥ ಈಡೇರ್ತದೆ? ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಇದನ್ನು ನಾವು ಗಮನಿಸಬೇಕಾದ್ದು. ಭಗವಂತನನ್ನು ಸತತವಾಗಿ ಸ್ಮರಿಸಬೇಕು, ಯಾವತ್ತೂ ಅವನನ್ನು ಮರಿಬಾರದು. ಸರ್ವೇ ವಿಧಿ ನಿಷೇಧಾಸ್ಯು, ಎಲ್ಲಾ ವಿಧಿ ನಿಷೇಧಗಳು ಕೂಡ, ಉಳಿದ ಬೇಕು ಬೇಡ ವಿಧಿ ನಿಷೇಧ ಎಲ್ಲವೂ ಕೂಡ ಈ ಒಂದು ಮಹಾ ಅನುಸಂಧಾನಕ್ಕೆ, ಮುಖ್ಯವಾದ ಆಚರಣೆಗೆ, ಇದು ಮುಖ್ಯವಾದ ಆಚಾರವೂ ಹೌದು, ಮುಖ್ಯವಾದ ವಿಚಾರವೂ ಹೌದು. ಇದಕ್ಕೆ ಹೊಂದಾಣಿಕೆ ಆಗುವಂತಿರಬೇಕು. ತಸ್ಮಾತ್ವಂ ಗಹನಾನ್ ಸರ್ವಾನ್ ತ್ಯಕ್ತ್ವಾ ಶಾಸ್ತ್ರಾರ್ಥ ವಿಸ್ತರಾನ್ ಅನನ್ಯಚೇತಾ ಧ್ಯಾಯಸ್ವ ನಾರಾಯಣ ಮಜಂ ವಿಭುಂ ಅಂತ ಇದು ಕೂಡ ಅನುಶಾಸನ ಪರ್ವದಲ್ಲಿ ಬರುವಂತಹ ಮತ್ತೊಂದು ಮಾತು. ಗಹನಾನ್ ಸರ್ವಾನ್ ತ್ಯಕ್ತ್ವಾ ಶಾಸ್ತ್ರಾರ್ಥ ವಿಸ್ತರಾನ್. ಶಾಸ್ತ್ರಾರ್ಥಗಳು ಬಹಳ ಕಠಿಣ, ಮೂಲತಃ ಸಂಸ್ಕೃತದಲ್ಲಿವೆ. ಕಠಿಣ ಬೇರೆ. ಅನೇಕ ಋಷಿ, ಒಂದೊಂದು ಋಷಿಯು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾನೆ. ತರ್ಕ ಅಪ್ರತಿಷ್ಠ ಶ್ರುತಯೋ ವಿಭಿನ್ನ. ಯಾವುದೋ ತರ್ಕದಿಂದ ಧರ್ಮಾಚರಣೆ ಏನು ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ವೇದ ವಾಕ್ಯಗಳನ್ನು ತೀರ್ಮಾನ ಮಾಡೋಣ ಅಂದ್ರೆ, ಪುರಾಣ ವಾಕ್ಯಗಳನ್ನು ತೀರ್ಮಾನ ಮಾಡುವುದಂದ್ರೆ ಒಬ್ಬೊಬ್ಬ ಋಷಿ ಒಂದೊಂದು ರೀತಿ ಹೇಳ್ತಾನೆ. ನೈಕೋ ಋಷಿ ಯಸ್ಯ ವಚಃ ಪ್ರಮಾಣಂ. ಧರ್ಮದ ತತ್ವ ಅನ್ನೋದು ಬಹಳ ಸೂಕ್ಷ್ಮವಾದದ್ದು. ಆ ಕಾಲಕ್ಕೆ ಆ ದೇಶದಲ್ಲಿ ಮಹಾಜನರು ಏನು ಹೇಳ್ತಾರೆ, ಮಹಾಜನ ಏನು ಗತಾಹ ಸ ಪಂಥಾಹ, ಮಹಾಭಾರತದ ಯಕ್ಷ ಪ್ರಶ್ನದಲ್ಲಿ ಬರುವಂತಹ ಮಾತು, ಯುಧಿಷ್ಠಿರನ ಮಾತು. ನಾವು ಬೇರೆ ಯಾವುದೋ ನಿರ್ಣಯ ಸಿಂಧು, ಧರ್ಮ ಸಿಂಧು ಇತ್ಯಾದಿ ಗ್ರಂಥಗಳಲ್ಲಿ ಹೀಗಿದೆ ಅಂತ ಹೇಳುವವರೆಲ್ಲ ಇದೊಂದನ್ನು ಆಲೋಚನೆ ಮಾಡಬೇಕು. ನಾವು ಸರಿಯಾಗಿ ಸಂಧ್ಯಾವಂದನೆ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಸಂಧ್ಯಾವಂದನೆ ಮಾಡುವ ಆ ವಿಧಿವಿಧಾನಗಳೇನಿವೆ ಅವುಗಳಲ್ಲೇ ಅನೇಕ ಗೊಂದಲಗಳಿವೆ. ಮತ್ತೆ ಶ್ರಾದ್ದ ಮೊದಲಾದ ಕ್ರಿಯೆಗಳಲ್ಲೂ ಕೂಡ ಅನೇಕ ಗೊಂದಲಗಳಿವೆ. ಅಪರ ಕ್ರಿಯೆಗಳು, ಅದರಲ್ಲೂ ತುಂಬಾ ಸಮಸ್ಯೆಗಳಿವೆ. ನಮ್ಮ ಕರ್ಮ ಭಾಗ ಯಾವುದೂ ಕೂಡ ತುಂಬಾ ಶುದ್ಧವಾಗಿ ಉಳಿದಿಲ್ಲ. ಇವತ್ತು ಜ್ಞಾನ ಭಾಗವೂ ಉಳಿದಿಲ್ಲ, ಅದು ವಿಷಯ ಬೇರೆ. ಮಹಾಭಾರತಾದಿ ಗ್ರಂಥಗಳನ್ನೇ ಮತ್ತೆ
ಭಾಗವತಾದಿ ಗ್ರಂಥಗಳು, ಪುರಾಣಗಳು ಇವುಗಳನ್ನು ಸ್ವಚ್ಛ ರೂಪದಲ್ಲಿ ಉಳಿಸ್ಕೊಳ್ಳಿಕ್ಕಾಗಿಲ್ಲ. ಅದೆಷ್ಟೋ ಸ್ಮೃತಿಗಳು, ಅವನ್ನೆಲ್ಲ ಹೇಗೆ ನಾವು ನಂಬೋದು? ಯಾವುದನ್ನ ಯಾರು ರಚನೆ ಮಾಡಿದ್ದಾರೆ, ಯಾವ ಸಂದರ್ಭದಲ್ಲಿ ಯಾವ ದೇಶಕ್ಕೆ ಹೊಂದುವಂತೆ ಅದನ್ನು ರಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮದೊಂದು ಗಮನ ಬೇಕಲ್ಲ. ಮಹಾಭಾರತಾದಿಗಳನ್ನ, ಭಾಗವತ ಪುರಾಣಾದಿಗಳನ್ನು ಒಂದು ಬಾರಿ ಅವಲೋಕನ ಮಾಡಿದವರಿಗೆ ಈ ಸಮಸ್ಯೆ ಗೊತ್ತಿರ್ತದೆ. ವೇದರಾಶಿ ತಕ್ಕ ಮಟ್ಟಿಗೆ ಶುದ್ಧವಾಗಿದೆ, ಆದರೆ ಉಳಿದ ಯಾವ ಗ್ರಂಥರಾಶಿಯೂ ಕೂಡ, ಯಾವ ಸಾಹಿತ್ಯವೂ ಕೂಡ ಸ್ವಚ್ಛ ರೂಪದಲ್ಲಿ ಉಪಲಬ್ಧ ಇಲ್ಲ. ಇಂಥ ಒಂದು ಕಡೆ ಹೀಗೆ ಹೇಳಿದಾರೆ ನೋಡಿ ಅಂತ ಧೈರ್ಯದಿಂದ ಹೇಳುವಂಥ ಪರಿಸ್ಥಿತಿ ಯಾರಿಗೂ ಇಲ್ಲ. ಹಾಗಿರುವಾಗ ಯಾವುದೋ ಒಂದು ಧರ್ಮ ಸ್ಮೃತಿ, ಒಂದು ಋಷಿಯ ಹೆಸರಿನಲ್ಲಿ ಪ್ರಕಟಿತವಾದಂತಹ ಒಂದು ಸ್ಮೃತಿ, ಮತ್ತೊಂದು ಋಷಿಯ ಹೆಸರಿನಲ್ಲಿ ಪ್ರಕಟಿತವಾದಂತಹ ಮತ್ತೊಂದು ಸ್ಮೃತಿ, ಇದ್ರ ಬಗ್ಗೆ ಎಲ್ಲ ನಾವು ಎಷ್ಟು ತಲೆ ಕೆಡಿಸ್ಕೊಳ್ಬೇಕಾಗಿದೆ? ನಾವು ಹೇಳ್ತಿರುವುದೆಲ್ಲ ವಾಸ್ತವಿಕವಾಗಿ ಅದೇ ಋಷಿ ಬರೆದಿದ್ದಾನೆ, ಅದನ್ನು ಆಚರಣೆ ಮಾಡದೆ ಹೋದ್ರೆ ಅಲ್ಲಿ ಹೇಳಿದಂತಹ ಅನರ್ಥ ಆಗುವುದು ಖಚಿತ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯೇ ನಮಗೆ? ಉಳಿದ ಮಹಾಭಾರತಾದಿಗಳಿಗೆ ಹೋಲಿಸಿದರೆ ಅದನ್ನೆಲ್ಲ, ಅದರಲ್ಲಿ ಆಗಿರುವಂತಹ ಪ್ರಕ್ಷೇಪ ವಿಕ್ಷೇಪಗಳ ಹಾವಳಿಯನ್ನೆಲ್ಲ ನಾವು ಗಮನದಲ್ಲಿ ತಂದುಕೊಂಡ್ರೆ, ನಾವು ಕೋಟ್ ಮಾಡ್ತಾ ಇರುವಂತಹ ಧರ್ಮಶಾಸ್ತ್ರಗಳು ಸ್ವಚ್ಛ ರೂಪದಲ್ಲಿ ಉಳಿದೇವೆ ಅಂತ ಹೇಳುವ ಧೈರ್ಯ ಧರ್ಮೋಪದೇಶಕರಿಗೆ ಇದೆಯೇನು? ಇನ್ಯಾಕೆ ಒಂದು ಬಾರಿ ಆಲೋಚನೆ ಮಾಡಬಾರ್ದು? ಮೂಲತಃ ಈ ಧರ್ಮಶಾಸ್ತ್ರಗಳನ್ನು ಹೀಗೆಲ್ಲ ಉಪದೇಶ ಮಾಡ್ತಾರೆ, ಅದರಿಂದ ಜನರಿಗೆ ಭಯ ಹುಟ್ಟುತ್ತದೆ ಅಂತ ಹೀಗೆಲ್ಲ ನಾವು ನೋಡ್ತೇವಲ್ಲ. ಇದ್ರ ಕೆಲವು ಸಕಾರಣವಾದ ಭಯಗಳು, ಕೆಲವು ನಿಷ್ಕಾರಣವಾದಂಥ ಭಯಗಳು. ಒಂದು ಪ್ರವೃತ್ತಿಯನ್ನ, ಒಂದು ಅಭ್ಯಾಸವನ್ನ ಸ್ತ್ರೀಯರು ತಾವೇ ರೂಢಿಸ್ಕೋಬೇಕು. ಅದನ್ನು ಹೇಳಲಿಕ್ಕೆ ಇದು ಸಕಾಲ ಅಂತ ನನಗೆ ಕಾಣಿಸ್ತದೆ. ಶಾಸ್ತ್ರದ ಅಧ್ಯಯನ, ಅವರಿಗೆ ಯಾವ ಶಾಸ್ತ್ರದ ಅಧ್ಯಯನ ವಿಹಿತವೋ ಆ ಥರದ ಶಾಸ್ತ್ರದ ಪೂರ್ಣವಾದಂತಹ ಅಧ್ಯಯನ, ಸಂಸ್ಕೃತದಲ್ಲಿ ಸಂಸ್ಕೃತ ಸಾಹಿತ್ಯ, ವ್ಯಾಕರಣ, ತರ್ಕ ಇತ್ಯಾದಿಗಳನ್ನು ತಕ್ಕ ಮಟ್ಟಿಗೆ, ಅದು ಎಷ್ಟರ ಮಟ್ಟಿಗೆ ವ್ಯಾಕರಣ ತರ್ಕಗಳು ಪುರುಷರಿಗೆ ಬೇಕೋ ಅಷ್ಟೇ ಮಟ್ಟಿಗೆ ಸ್ತ್ರೀಯರಿಗೂ ಕೂಡ ವ್ಯಾಕರಣ, ತರ್ಕ, ಸಂಸ್ಕೃತದ ಅಧ್ಯಯನ ಬೇಕೇ ಬೇಕು. ವೈದಿಕ ಸಾಹಿತ್ಯವೊಂದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲಾ ಥರದ ಸಾಹಿತ್ಯವನ್ನು, ಮಹಾಭಾರತ, ಭಾಗವತ ಇತ್ಯಾದಿ ಎಲ್ಲಾ ಸಾಹಿತ್ಯವನ್ನು ಕೂಡ, ಸರ್ವಮೂಲದಲ್ಲೂ ಕೂಡ ಉಪನಿಷತ್ ಪ್ರಸ್ಥಾನ ಮತ್ತು ಸೂತ್ರ ಪ್ರಸ್ಥಾನ ಇಷ್ಟನ್ನು ಹೊರತುಪಡಿಸಿದರೆ ಉಳಿದ ಥರದ ಎಲ್ಲಾ ಸರ್ವಮೂಲದ ಗ್ರಂಥಗಳ ಅಧ್ಯಯನವೂ ಕೂಡ ಆಗಬೇಕು. ಹಾಗೆ ಒಂದು ಬಾರಿ ತಾವು ಅದನ್ನು ಅವಲೋಕನ ಮಾಡಿದಾಗ ಸ್ತ್ರೀಯರು ಅದಕ್ಕೆ ಬೇಕಾದಂತಹ ದೀರ್ಘವಾದಂತಹ ಸಿದ್ಧತೆಯನ್ನೆಲ್ಲ ಮಾಡಿಕೊಂಡು ಅದ್ರ ಬಗ್ಗೆ ತಾವು ಒಂದಿಷ್ಟು ಅದರಲ್ಲಿ ಸ್ವತಃ ತೊಡಗಿದಾಗ ಶಾಸ್ತ್ರದ ಆಳ ಅಗಲಗಳ ಪರಿಚಯ ಆಗ್ತದೆ. ಆವಾಗ ಯಾವುದನ್ನ ಎಲ್ಲಿ ಹೇಳಬೇಕು, ಯಾವುದನ್ನು ಕೋಟ್ ಮಾಡಬೇಕು, ಯಾವುದನ್ನು ಕೋಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಮಗೂ ಒಂದು ಎಚ್ಚರ ಬರ್ತದೆ. ಮತ್ತೆ ಯಾರಾದರೂ ಏನನ್ನಾದರೂ ಕೋಟ್ ಮಾಡಿದರೆ ಅದರ ತಥ್ಯಾಂಶ ಎಷ್ಟು ಮತ್ತೆ ಮಿಥ್ಯಾಂಶ ಎಷ್ಟು ಅಂತ ಅನ್ನೋದನ್ನ ಸರಿಯಾಗಿ ಶೋಧಿಸಿ ತಿಳ್ಕೊಳ್ಳುವಂಥ ಶಕ್ತಿ ಬರ್ತದೆ. ಅದಕ್ಕೆ ಬೇಕಾದಂತಹ ಪ್ರವೃತ್ತಿಯನ್ನ, ಅದಕ್ಕೆ ಅಧ್ಯಯನ ಮಾಡಲಿಕ್ಕೆ ಬೇಕಾದಂತಹ ಪ್ರವೃತ್ತಿಯನ್ನ ಎಲ್ಲಾ ಸ್ತ್ರೀಯರು ಕೂಡ ತೋರಿಸಬೇಕು. ಮತ್ತು ಅದಕ್ಕೆ ಬೇಕಾದಂತಹ ವಾತಾವರಣವನ್ನ ಒದಗಿಸಿಕೊಡುವುದು ಪುರುಷರ ಕರ್ತವ್ಯ ಕೂಡ. ಈ ವಿಷಯವನ್ನೆಲ್ಲ ಅವರು ಅಧ್ಯಯನ ಮಾಡಬೇಕು. ಸರ್ವಮೂಲದಲ್ಲೂ ಕೂಡ ಉಪನಿಷತ್ ಪ್ರಸ್ಥಾನ ಮತ್ತು ಸೂತ್ರ ಪ್ರಸ್ಥಾನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಅಧ್ಯಯನಗಳನ್ನು ಮಾಡಬೇಕು. ಬೇರೆ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಎಲ್ಲಾದರೂ ವೈದಿಕ ಭಾಗ ಕಂಡು ಬಂದರೆ ಅದನ್ನಷ್ಟು ಪರಿತ್ಯಜಿಸಬೇಕು ಅನ್ನೋದನ್ನೆಲ್ಲ ಅನೇಕ ಜನ ಪೀಠಾಧಿಪತಿಗಳು, ವಿದ್ವಾಂಸರು ಅವ್ರನ್ನೆಲ್ಲ ಕೇಳಿಯೇ ಹೇಳ್ತಿದ್ದೇನೆ. ಸುಮ್ಮನೆ ಅವಸರದ ತೀರ್ಮಾನ ಏನು ಮಾಡ್ತಿಲ್ಲ. ಮತ್ತೆ ಅದಕ್ಕೆ ತಕ್ಕಂತೆ ನಾನೇನು ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡ್ತಾ ಇದ್ದೇನೆ ಕೂಡ. ಬಹಳ ಮಾಡ್ತಿದ್ದೇನೆ ಅಂತಲ್ಲ, ಒಂದು ಸಣ್ಣ ಪ್ರಯತ್ನ ನಾನು ಕೂಡ ಮಾಡ್ತಾ ಇದ್ದೇನೆ. ಪರೋಪದೇಶ ಸಮಯೇ ಜನಾ ಸರ್ವೇಪಿ ಪಂಡಿತಾಹ ಸ್ವಸ್ಯಾನುಷ್ಠಾನ ಸಮಯೇ ಮುನಯೋಪಿ ನ ಪಂಡಿತಾಹ ಅಂತ ಒಂದು ಸಂಸ್ಕೃತದ ಸುಭಾಷಿತ ನಮ್ಗೆ ಹೇಳ್ತದೆ. ಇನ್ನೊಬ್ಬರಿಗೆ ಉಪದೇಶ ಮಾಡ್ಲಿಕ್ಕೆ ಹೊರಟಾಗ ಪಂಡಿತರು ಮಾತ್ರ ಪಂಡಿತರಲ್ಲ, ಜನಾ ಸರ್ವೇಪಿ ಎಲ್ಲಾ ಜನರಿಗೂ ಕೂಡ ಎರಡೆರಡು ನಾಲಿಗೆನೇ. ಆವಾಗ ಶಾಸ್ತ್ರದಲ್ಲಿ ಹಾಗೆ ಹೇಳಿದೆ, ಹೀಗೆ ಹೇಳಿದೆ ಅಂತ ಉದಾಹರಣೆ ಮಾಡ್ಲಿಕ್ಕೆ ಎಲ್ಲರೂ ತಯಾರೇ. ಸ್ವಸ್ಯ ಅನುಷ್ಠಾನ ಸಮಯ, ತಾವು ಆಚರಣೆ ಮಾಡುವಾಗ ದೊಡ್ಡ ದೊಡ್ಡ ಮುನಿಗಳು ಕೂಡ ಸೋಲ್ತಾರೆ. ಅವರು ಕೂಡ ಸರಿಯಾದ ಅರ್ಥದಲ್ಲಿ ಪಂಡಿತರು ಅಂತ ಅನ್ಸ್ಕೊಳ್ಳೋದಿಲ್ಲ. ಕರ್ಮವನ್ನು ಆಚರಣೆ ಮಾಡುವುದು ಅಷ್ಟು ಕಷ್ಟದ ಸಂಗತಿ ಅಂತ ಶಾಸ್ತ್ರ ನಮಗೆ ಹೇಳಿದೆ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣಃ ಕಿಂ ಕರಿಷ್ಯತಿ. ಯಾರಿಗೆ ಕಾಮನ್ ಸೆನ್ಸ್ ಅನ್ನೋದಿಲ್ಲೋ ಅವರಿಗೆ ಶಾಸ್ತ್ರದ ಜ್ಞಾನದಿಂದ ಏನು ಉಪಯೋಗ? ಯಾರಿಗೆ ಕಣ್ಣೇ ಇಲ್ಲೋ ಅವರಿಗೆ ಕನ್ನಡಿಯಿಂದ ಏನು ಉಪಯೋಗ? ಕಣ್ಣಿದ್ರೆ ಆ ಕನ್ನಡಿಯಲ್ಲಿ ನೋಡಿ ಮುಖಕ್ಕೆ ಅಲಂಕಾರ ಮಾಡ್ಕೋಬಹುದು.
ಅಲ್ಲೇನಾದರೂ ಓರೆಕೋರೆಗಳಿದ್ದು ತಿದ್ಕೋಬಹುದು. ಕಣ್ಣೇ ಇಲ್ಲದೆ ಇದ್ದವನಿಗೆ ಕನ್ನಡಿಯಿಂದ ಲಾಭ ಏನು? ಶಾಸ್ತ್ರ ಕನ್ನಡಿ ಇದ್ದಂತೆ, ಕಣ್ಣು ಕಾಮನ್ ಸೆನ್ಸ್ ಇದ್ದಂತೆ ಅಂತ ಹೇಳ್ತಾರೆ. ನಮ್ಮ ಸ್ಥಿತಿ ಹೇಗಾಗಿದೆ ಇವತ್ತು? ಪ್ರಾಚೀನ ಕಾಲದ ಶಾಸ್ತ್ರಗಳು ಅದು ಏನಿದೆ ಅಂತ ಅನ್ನೋದನ್ನ ಹೇಳಿಬಿಡ್ಬೇಕು. ಏನು ಸಂಪ್ರದಾಯದಲ್ಲಿ ಬಂದಿದೆ ಅಂತ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಿ, ಹಿರಿಯರು, ವಿದ್ವಾಂಸರು, ವೈದಿಕರು ಮೊದಲಾದವ್ರ ಜೊತೆ ಸಮಾಲೋಚನೆ ಮಾಡಿ ಏನು ಶಾಸ್ತ್ರ ಇದೆ, ಸಂಪ್ರದಾಯ ಇದೆ ಅಂತ ಅನ್ನೋದನ್ನ ಹೇಳಬೇಕು. ಆದರೆ ಆಚರಣೆ ಮಾಡುವುದರಲ್ಲಿ ಏನಾದರೂ ನಮ್ಮಲ್ಲಿ ವ್ಯತ್ಯಯ ಬಂದರೆ ಅಥವಾ ನಮ್ಮ ಸುತ್ತಮುತ್ತಲವರಲ್ಲಿ ವ್ಯತ್ಯಯ ಬಂದರೆ ಅದರಲ್ಲಿ ಬಹಳ ಆರ್ಭಟ ಇರಬಾರ್ದು. ಬೇರೆಯವರು ಏನಾದರೂ ತಪ್ಪಿ ನಡೆದ್ರೆ ಅದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ ಇರಬೇಕು, ಮೌನ ಇರಬೇಕು. ಎಲ್ಲಿ ಯಾರ ಆಚಾರಗಳನ್ನ ವಿಚಾರಗಳನ್ನು ತಿದ್ದುವ ಕರ್ತವ್ಯ ನಮ್ಮದಾಗಿದೆಯೋ ಅಲ್ಲಿ ಕೆಲವು ಕಡೆ ತಿದ್ದಬೇಕು. ಅದು ಒಂದು ಮಟ್ಟಿಗೆ. ಜಗತ್ತನ್ನೆಲ್ಲ ತಿದ್ದುವುದಕ್ಕೆ ನಮಗೆ ಸಾಧ್ಯವೂ ಇಲ್ಲ, ಅದು ನಮ್ಮ ಅಗತ್ಯವೂ ಅಲ್ಲ. ಈಗ ನಾನು ಹೇಳಿದ ಮಹಾಭಾರತದ ಶಾಂತಿ ಪರ್ವದ ಈ ಮಾತು ಹೇಳಿದೆ, ದೇಶ ಕಾಲಗಳ ಕಾರಣದಿಂದ ಧರ್ಮವೂ ಅಧರ್ಮ ಆಗಬಹುದು, ಅಧರ್ಮವೂ ಧರ್ಮ ಆಗಬಹುದು ಅಂತ. ನಮ್ಮ ಸ್ಥಿತಿ ಹೇಗಾಗಿದೆ ಅಂದರೆ, ಪ್ರಾಚೀನ ಕಾಲದ ಅನುಷ್ಠಾನಗಳನ್ನ ಇವತ್ತು ಆಚರಣೆ ತರಬೇಕು ಅಂತ ಹೊಂಟಿದ್ದೇವೆ, ಅದನ್ನ ತರಲಿಕ್ಕೆ ಆಗ್ತಾ ಇಲ್ಲ. ಸರಿಯಾಗಿ ಈಗ ಹೇಗೆ ನಡ್ಕೋಬೇಕು ಅದರಂತೆ ನಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಾವು ನಗೆಪಾಟಲಿಗೆ ಈಡಾಗಿದ್ದೇವೆ. ಇವತ್ತು ನಾವು ವಯಸ್ಕರಾಗಿದ್ದೀವಿ. ಚಿಕ್ಕವರಿದ್ದಾಗ ನಾವು ಹಾಕೊಂಡಿರುವಂತಹ ಯಾವುದೋ ಒಂದು ಬಟ್ಟೆಯನ್ನ ನಾವು ಆ ಬಟ್ಟೆ ನಮ್ಮ ಪ್ರಾಚೀನ ಕಾಲದ್ದು, ನಮ್ಮ ಸನಾತನ ಪದ್ಧತಿಯಿಂದ ಅದೇ ಪ್ರಾಪ್ತವಾಗಿದೆ ಅಂತ ನಾವು ಚಿಕ್ಕವರಿದ್ದಾಗ ಹಾಕೊಂಡಿರುವಂತಹ ಬಟ್ಟೆಯನ್ನ ಈಗ ಹಾಕೊಳ್ಳಿಕ್ಕೆ ಹೋದ್ರೆ ಅದು ಕಾಲುಗಳಿಂದ ಮೇಲಿರೋದಿಲ್ಲ, ನಮ್ಮ ಮಾನವೂ ಮುಚ್ಚಲಿಲ್ಲ, ನಾವು ಸರಿಯಾಗಿ ನಡಿಲಿಕ್ಕೂ ಬರಲಿಲ್ಲ, ಎಡವಿ ಬಿದ್ದೆವು. ಮೊದಲೇ ಹಾಸ್ಯಾಸ್ಪದರಾಗಿದ್ದು ನಗುವವ್ರ ಮುಂದೆ ಎಡವಿ ಬಿದ್ದಂತಾಗ್ತದೆ ನಮ್ಮ ಪರಿಸ್ಥಿತಿ. ಹೀಗೆ ನಮ್ಮ ಆ ಪ್ರಾಚೀನ ಕಾಲದ ಸ್ಥಿತಿಗತಿಗಳಿವೆ. ಶೌಚ, ಸ್ನಾನ, ಸಂಧ್ಯಾವಂದನಾದಿಗಳು, ಉಪಾಸನ, ಅಗ್ನಿಹೋತ್ರ ಎಲ್ಲವನ್ನೂ ಕೂಡ ನಾವು ಬೇಕಾದಂತೆ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ. ಇದೊಂದು ವಿಷಯವನ್ನು ಮಾತ್ರ, ಈ ಮುಂಡನ ಮಾಡಿಸ್ಕೊಳ್ಳೋದು, ಅವ್ರು ಹೇಗೆ ಯಾವ ವಸ್ತ್ರದಲ್ಲಿರಬೇಕು, ಅವ್ರು ಫಲಾಹಾರ ಮಾಡಬೇಕೇ ಬೇಡವೇ, ಇಂಥ ಸಂಗತಿಗಳನ್ನು ಮಾತ್ರ ಅತ್ಯಂತ ಕಟ್ಟುನಿಟ್ಟಾಗಿ ಇದು ಹೀಗೆ ಆಗಬೇಕು ಅಂತ ಬಹಳ ಉಚ್ಚ ಕಂಠದಿಂದ ಹೇಳ್ತಾ ಇದ್ದೇವೆ. ಸತ್ಯಧ್ಯಾನ ಸ್ವಾಮಿಗಳ ಕಾಲದಲ್ಲಿ ಹೇಗಿತ್ತು, ಆವಾಗ ಧರ್ಮಾಚರಣೆ ಹೇಗಿತ್ತು? ಆ ಸ್ವಾಮಿಗಳ ಕಾಲದಲ್ಲಿ ಇಂಥ ಯಾರಾದರೂ ಈ ವಿಧವಾ ಧರ್ಮವನ್ನು ಸರಿಯಾಗಿ ಆಚರಣೆ ಮಾಡಿದವರು ಇದ್ರೆ ಅವರು ಗಡಗಡ ನಡುಗುವಂತ ಪರಿಸ್ಥಿತಿ ಇತ್ತು ಅಂತ ಅದರ ಕತೆ ಇವತ್ತು ಹೇಳ್ತಾ ಕೂತಿದ್ದಾರೆ ಈ ಜನ. ಆ ಸ್ವಾಮಿಗಳ ಕಾಲದಲ್ಲಿ ಇದ್ದ ಔದಾರ್ಯ, ಜ್ಞಾನದ ಪ್ರೀತಿ, ಜ್ಞಾನದ ಗುಣಮಟ್ಟ, ಒಂದು ಸೌಹಾರ್ದದ ಗುಣಮಟ್ಟ ಅದೆಲ್ಲ ಈಗಿದೆಯೇನು? ಸತ್ಯಧ್ಯಾನ ಸ್ವಾಮಿಗಳು ಟೀಕೆ ಮಾಡ್ತಿಲ್ಲ. ಸತ್ಯಧ್ಯಾನ ಸ್ವಾಮಿಗಳು ನಮ್ಮ ಅಜ್ಜನ ಸೋದರ ಮಾವ, ಹಾಗಾಗಿ ನಮ್ಗೆ ಅವ್ರ ಮುತ್ತಜ್ಜ ಆಗಬೇಕು. ಅವ್ರ ಕಾಲದಲ್ಲಿ ಹಾಗೆ ನಡೀತಿತ್ತು ಅಂತ ಅನ್ನೋದನ್ನ ಈ ಕಾಲದಲ್ಲಿ ಹೀಗೆ ನಾವು ಎಷ್ಟು ಕೋಟ್ ಮಾಡ್ಲಿಕ್ಕೆ ಸಾಧ್ಯ? ಅದು ಸತ್ಯಧ್ಯಾನ ಸ್ವಾಮಿಗಳು ಮಹಿಮೇನಾದ? ಅವ್ರು ಕೊಟ್ಟ ಜ್ಞಾನ ಕಾರ್ಯಗಳು, ಅವರು ಬಿಟ್ಟು ಹೋದಂತಹ ಜ್ಞಾನದ ಪರಂಪರೆ ದೊಡ್ಡದು. ಅದರ ಬದಲಾಗಿ ಇಂಥ ಸಂಪ್ರದಾಯಗಳು ತಮಗೂ ಉಪಯೋಗ ಇಲ್ಲ, ಅದರಿಂದ ಬೇರೆಯವರಿಗೂ ಉಪಯೋಗ ಇಲ್ಲ. ಅಂಥ ಸಂಪ್ರದಾಯಗಳನ್ನ ಅವ್ರ ಕಾಲದಲ್ಲಿ ಏನು ಆಚರಣೆ ಮಾಡ್ತಾ ಇದ್ರು ಅದನ್ನು ಈಗ ಹೇಳ್ತಾ ಹೋದ್ರೆ, ಅದೇ ಮಹಾಧರ್ಮ ಅಂತ ಹೇಳ್ತಾ ಹೋದ್ರೆ, ನಮ್ಮ ಮನೆಯಲ್ಲಿ ನಾವು ಇಂಥ ಮಹಾಧರ್ಮವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಯಾವುದು ನಿಮ್ದು ಪರಮಧರ್ಮ? ನನಗೆ ತುಂಬಾ ಸಂಕಟ ಆಗೋದಂದ್ರೆ ಇದು, ಕೋಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಅಂತ ಧರ್ಮರಾಜ ಭೀಷ್ಮನನ್ನು ಕೇಳಿದ. ಮಹಾಧರ್ಮ ಅಂದ್ರೆ ಯಾವುದು? ಮಹಾಧರ್ಮ ಅಂದ್ರೆ ಯಾವುದು ಅಂತ ಕೇಳಿದ್ರೆ, ವೈದಿಕ ಪೌರಾಣಿಕ ನಾಮಗಳಿಂದ ಭಗವಂತನನ್ನು ಸ್ತುತಿಸುವುದು, ಗೌಣ ನಾಮಗಳಿಂದ, ಗುಣವಾಚಕ ನಾಮಗಳಿಂದ ಭಗವಂತನನ್ನ ಸ್ತುತಿಸುವುದೇ ಮಹಾಧರ್ಮ ಅಂತ ಭೀಷ್ಮ ಹೇಳಿದ. ನಮ್ಮಲ್ಲಿ ನಾವು ಇದೆಲ್ಲ ಅವನ್ನೆಲ್ಲ ಬದಿಗಿಟ್ಟು ಮಹಾಧರ್ಮ ಅಂದ್ರೆ ಇದೊಂದೇ ಮಹಾಧರ್ಮ, ಹೇಗೆ ವಿಧವೆಯರು ಬದುಕಬೇಕು ಹಾಗೆ ಅವರಿಗೆ ಅದನ್ನು ಬೋಧನೆ ಮಾಡೋದು, ಹಾಗೆ ಅವರಿಂದ ಅದನ್ನು ನಿರೀಕ್ಷೆ ಮಾಡೋದು, ಇದೊಂದು ಮಹಾಧರ್ಮ ಅಂತ ತಿಳ್ಕೊಂಡಂತೆ ಕಾಣಿಸ್ತದೆ. ನಾವು ನಮ್ಮ ಮನೆ ಮಠಗಳಲ್ಲಿ ಸರಿಯಾದಂಥ ಸ್ವಚ್ಛತೆ, ಮಡಿ ಮೈಲಿಗೆ, ಎಂಜಲು ಮುಸುರಿ ಇತ್ಯಾದಿಗಳನ್ನ ಸರಿಯಾಗಿ ಪಾಲಿಸ್ಲಿಕ್ಕೂ ನಮ್ಗೆ ಆಗ್ತಿಲ್ಲ. ಅಂಥವರು ಕೂಡ ಇದೊಂದು ಪರಮಧರ್ಮ ಅನ್ನುವಂತೆ ಆರ್ಭಟಿಸ್ತಾ ಇರೋದನ್ನು ನೋಡಿದರೆ ಬಹಳ ಹಾಸ್ಯಾಸ್ಪದವಾಗಿದೆ. ಇದನ್ನೇ ಬ್ರಹ್ಮಾಂಡದೊಳಗಿನ ಗಂಡನ ಕಾಣದೆ ಮುಂಡೇಯರಾದರೂ ಪಂಡಿತರು ಅಂತ ದಾಸರೆಲ್ಲ ಹಾಸ್ಯ ಮಾಡಿರೋದು. ಮುಂಡೇಯರು ಬೇರೆ ಯಾರೋ ಆಗಿರೋದಲ್ಲ, ಆ ಶಬ್ದ ಪ್ರಯೋಗ ಮಾಡಿದರೆ
ವಸುಧಾ ಆ ಶಬ್ದ ಪ್ರಯೋಗ ಮಾಡ್ಲಿಕ್ಕೆ ನನಗೆ ದುಃಖ ಅನಿಸ್ತದೆ. ದಾಸರು ಮಾಡಿದ್ದಾರೆ ಅಂತ ಮಾಡ್ತಿದ್ದಾನಷ್ಟೇ. ಈ ಪಂಡಿತರು ಬ್ರಹ್ಮಾಂಡದೊಳಗಿನ ಗಂಡನ ಕಾಣಲಿಲ್ಲ. ಕಾಣುವುದು ಅಂದ್ರೆ ಅಪರೋಕ್ಷ ಜ್ಞಾನ ಪಡ್ಕೊಳ್ಳೋದು ಬಹಳ ದೂರ ಇದೆ, ಅದು ಆ ಕಡೆ ಇರಲಿ. ನಿತ್ಯ ಆತನನ್ನ ನಾಮಸ್ಮರಣದ ಮೂಲಕ ಆದ್ರೂ, ನಾಮಸ್ಮರಣದ ಕಣ್ಣಿನಿಂದ ಆದ್ರೂ ಆತನನ್ನು ಕಾಣಬೇಕಲ್ಲ. ಆ ಪ್ರಯತ್ನ ಆದ್ರೂ ಮಾಡ್ತಿದ್ದೀವ? ಅದೊಂದಿಲ್ಲದೇನೆ ಒಳಗಿನ ತಿರುಳಿನ ಬಗ್ಗೆ ಸರಿಯಾಗಿ ಪ್ರಯತ್ನ ಮಾಡುವುದನ್ನು ಬಿಟ್ಟು ಹೊರಗಿನ ತೊಗಟೆ ಬಗ್ಗೆ ಇಷ್ಟೆಲ್ಲ ಬಡದಾಡ್ತಾ ಇದ್ದೀವಿ. ತೊಗಟೆಯನ್ನೇ ಧರ್ಮಾಚರಣೆ ಅಂತ ಇನ್ನೊಬ್ರಿಗೆ ಹೇಳ್ತಾ ಇದ್ದೀವಿ. ಇದೇನು ಆಶ್ಚರ್ಯ ಅಲ್ಲ, ಬರೀ ಕಲಿಯುಗದಲ್ಲಿ ಮಾತ್ರ ಅಲ್ಲ. ನಿತ್ಯ ಮೂರ್ಖೇಶು ಪಂಡಿತಾಹ ಅಂತ ಹೇಳಿ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಇದನ್ನ ಸಂಜಯ ಅಥವಾ ವಿದುರ ಹೇಳ್ತಾರೆ ಧೃತರಾಷ್ಟ್ರನಿಗೆ. ಯಾರು ಜನಸಾಮಾನ್ಯರು ಪಾಮರರು ಅಂತಿರ್ತಾರೆ, ಅಮಾಯಕರು ಅಂತಿರ್ತಾರೆ, ಅವರು ಮೂರ್ಖರು ಅಯೋಗ್ಯರು ಅಂತ ಅರ್ಥ ಅಲ್ಲ. ಅವರಿಗೆ ಶಾಸ್ತ್ರದ ಜ್ಞಾನ ಗೊತ್ತಿಲ್ಲ, ಆದ್ರಿಂದ ಪಾಪ ಅವರು ಮೂರ್ಖರು ಮುಗ್ಧರು. ಅಂಥವರ ಆ ಅಮಾಯಕತನವನ್ನೇ ಬಳಸ್ಕೊಂಡು ಈ ಪಂಡಿತರಾದವರು ಜೀವನ ನಡೆಸ್ತಾರೆ. ಅಲ್ಲಿ ಹೇಳಿರುವ ಒಂದು 2-3 ಉದಾಹರಣೆಗಳು ತುಂಬಾ ಅದ್ಭುತವಾಗಿವೆ. ಯಾವತ್ತು ಪುರೋಹಿತರಾದವರು ಯಜಮಾನರು ಯಾರು ಯಜ್ಞ ಮಾಡಿಸ್ತಾರೆ, ಯಾರು ಪೌರೋಹಿತ್ಯ ಮಾಡಿಸ್ತಾರೆ, ಯಾರಿಗೆ ನಾವು ಪೌರೋಹಿತ್ಯ ಮಾಡಿಸಬೇಕಾಗಿದೆ ಅನ್ನೋದನ್ನ ಅವಲಂಬಿಸಿ ಅವ್ರ ಮೇಲೆ ಬದುಕ್ತಾರೆ. ಪೌರೋಹಿತ್ಯದ ಕಾರ್ಯಕ್ಕಾಗಿ ಯಾರು ಇವತ್ತು ನಮ್ಮನ್ನು ಕರೀತಾರೆ ಅಂತ ಅನ್ನೋದನ್ನ ಗಮನಿಸ್ತಾ ಇರ್ತಾರೆ ಪುರೋಹಿತರು. ಯಾರಿಗೆ ಇವತ್ತು ರೋಗ ಬರ್ತದೆ, ಯಾರಿಗೆ ನಾವು ಚಿಕಿತ್ಸೆ ಕೊಟ್ಟು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದನ್ನು ವೈದ್ಯರು ನೋಡ್ತಾ ಇರ್ತಾರೆ. ಎಲ್ಲಿ ಇವತ್ತು ವಿವಾದ ಇದೆ, ಎಲ್ಲಿ ಜಗಳಗಳಿದೆ, ಅದನ್ನು ನಾವು ಬಗೆಹರಿಸಿ ನಮ್ಮ ಬೇಳೆ ಬೇಯಿಸ್ಕೋಬೇಕು ಅಂತ ರಾಜಕಾರಣಿಗಳು ನೋಡ್ತಾರೆ. ರಾಜಾ ವಿವಾದ ಮಾನೇಶು ನಿತ್ಯ ಮೂರ್ಖೇಶು ಪಂಡಿತಾಹ ಅಂತ. ಅಮಾಯಕರ ಮನೋಭಾವನೆಗಳ ಜೊತೆ ಚೆಲ್ಲಾಟ ಆಡಿ ಆ ಮೂಲಕ ತಮ್ಮ ಪ್ರತಿಷ್ಠೆ ಬೆಳೆಸ್ಕೊಳ್ಳುವುದೇ ಪಂಡಿತರ ಕೆಲಸ ಆಗಿರ್ತದೆ ಅಂತ ಮಹಾಭಾರತ ಹೇಳಿದ ಮಾತಿದೆ. ಇದ್ರ ಬಗ್ಗೆ ಎಲ್ಲರೂ ಕೂಡ ಜನಸಾಮಾನ್ಯರು ಎಚ್ಚರಿಕೆಯಿಂದಿರಬೇಕು, ಪಂಡಿತರಾದವರು ಕೂಡ ಎಚ್ಚರಿಕೆಯಿಂದಿರಬೇಕು. ಏನು ಸಮಾಜಕ್ಕೆ ನಾವು ಹೇಳಬೇಕು, ಏನು ಹೇಳಬಾರದು ಅಂತ ಅನ್ನೋದ್ರ ಬಗ್ಗೆ ಬಹಳ ಒಂದು ಎಚ್ಚರಿಕೆ ಬೇಕು. ಇಷ್ಟೆಲ್ಲ ಹೇಳ್ತಿದ್ದೇನಾದ್ರಿಂದ ನಾನೇನು ಬಹಳ ಹೇಳಬೇಕಾದ್ದನ್ನೇ ಹೇಳ್ತಾ ಇದ್ದೀನಿ, ಸರಿಯಾಗಿ ಹೇಳ್ತಾ ಇದ್ದೀನಿ ಅಂತ ನನಗೆ ಭ್ರಮೆ ಇಲ್ಲ. ಅನೇಕ ಬಾರಿ ತಪ್ಪಾದ್ದನ್ನು ನಾನು ಕೂಡ ಹೇಳಿರಬಹುದು, ಹೇಳಬಾರ್ದನ್ನು ಹೇಳಿರಬಹುದು, ಹೇಳಬೇಕಾದ್ದನ್ನು ಬಿಟ್ಟಿರಬಹುದು. ಆದರೆ ಅದ್ರ ಬಗ್ಗೆ ಒಂದು ಸತತವಾದಂತಹ ಎಚ್ಚರ ನಮಗಿರಬೇಕು ಅಂತಷ್ಟು ಮಾತ್ರ ನಾನು ಹೇಳಬೇಕು ಅಂತ ಬಯಸ್ತೇನೆ. ಆದ್ರಿಂದ ನಮ್ಮ ಪ್ರಯತ್ನ ಜ್ಞಾನವನ್ನು ಸಂಪಾದನೆ ಮಾಡುವುದರಲ್ಲಿ ಇರಲಿ. ಶುದ್ಧವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡೋಣ. ಕರ್ಮವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಜ್ಞಾನವನ್ನು ಸಂಪಾದನೆ ಮಾಡೋಣ. ಕರ್ಮವನ್ನು ನಾವು ಮಾಡ್ಲಿಕ್ಕಾಗದೆ ಹೋದರೆ ಭಗವಂತನ ಸನ್ನಿಧಾನದಲ್ಲಿ ಕರ್ಮವನ್ನು ಹೀಗೆ ಮಾಡಬೇಕಾಗಿತ್ತು, ಮಾಡ್ಲಿಕ್ಕಾಗಿಲ್ಲ, ಯಾವ ರೀತಿಯಾದ ಕರ್ಮವನ್ನು ನಾನು ಮಾಡಬೇಕು? ಇಚ್ಛೇಯಸ್ಯ ನಿಶ್ಚಿತಂ ಬ್ರೂಹಿತಂ ಮೇ ಶಿಷ್ಯಸ್ತೇಹಂ ಶಾತಿ ಮಾಂತಾಂ ಪ್ರಪನ್ನಂ. ಭಗವಂತನೇ, ನಾನು ನಿನ್ನ ಶಿಷ್ಯ, ಶುದ್ಧವಾದ ಧರ್ಮವನ್ನು ಕರ್ಮವನ್ನು ನನಗೆ ತಿಳಿಸುವಂತ ಅವನನ್ನ ಪ್ರಾರ್ಥಿಸಬೇಕು. ನಮಗಿರುವುದು ಅದೇ. ನಮಗೆ ಬಹಳ ಉತ್ತಮವಾದಂತಹ ಪ್ರಾರ್ಥನೆಯನ್ನ ದಾಸರು ಕಲಿಸಿಕೊಟ್ಟಿದ್ದಾರೆ ಅಂತ ಈ ಹಾಡಿನ ಮೂಲಕ ನನಗೆ ಇದೀಗ ತಾನೇ ಕೇಳಿ ಬಂತು. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ವಿತ್ತು ಕಾಯು ಕರುಣಾಸಾಗರ. ಭಗವಂತನೇ, ನೀನು ಕರುಣಾಸಾಗರ. ನನಗೆ ಬೇರೆ ಯಾವುದೋ ಧನಕನಕಾದಿ ಸಂಪತ್ತನ್ನ ನೀನು ಕೊಡುವಂತೆ ನಾನು ಕೇಳೋದಿಲ್ಲ. ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ. ಆದರೆ ದೇಶಕಾಲೋಚಿತ ಧರ್ಮಕರ್ಮಾಸಕ್ತರು ಈ ಸುಜನರೇ ಶಾಪಾನುಗ್ರಹ ಶಕ್ತರು. ಅಂಥವರ ಸಂಘ ಸುಖವನ್ನು ನನಗೆ ಕೊಡು. ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ ಎಂಥ ಧರ್ಮವನ್ನ ಕರ್ಮವನ್ನ ಆಚರಣೆ ಮಾಡಬೇಕು ಅಂತ ತಿಳಿದು ಅದರಂತೆ ಮಾಡುವಂಥವ್ರವರು. ಆ ಸುಜನರೇ, ಅಂಥ ಸುಜನರು ಯಾರಿಗಾದ್ರೂ ಶಾಪ ಕೊಡ್ಲಿಕ್ಕೆ, ಅನುಗ್ರಹ ಮಾಡ್ಲಿಕ್ಕೆ ಶಕ್ತರು. ಅಂಥವರ ಸಂಘವನ್ನು ಕೊಡು. ಅದಲ್ಲದೆ ಆ ದೇಶ ಕಾಲೋಚಿತವಾದ ಧರ್ಮಗಳನ್ನು ಗಮನಿಸದೆ ವ್ಯರ್ಥವಾದ ಧರ್ಮಗಳನ್ನ, ಆ ಬ್ರಹ್ಮಾಂಡದೊಳಗಿನ ಗಂಡನ್ನು ಕಾಣದಂತಹ ವ್ಯಕ್ತಿಗಳೇನಿದ್ದಾರೆ ಅಂಥವರ ಸಂಘವನ್ನು ಕೊಟ್ಟರೆ ಅದರಿಂದ ನಾನು ಮತ್ತಷ್ಟೇ ಅಧಃಪತನಕ್ಕೆ ಈಡಾಗ್ತೇನಷ್ಟೆ. ಆದ್ರಿಂದ ಇದು ಭಾಗವತ ಶ್ಲೋಕದಲ್ಲಿ ಬರುವಂತೆ ಅಥಾನಕಾಂಗ್ರ್ಯೋಸ್ತವ ಕೀರ್ತಿ ತೀರ್ಥಯೋ ಅಂತರ್ಬಹಿರ್ಸ್ನಾನ ವಿಭೂತ ಪಾಪ್ಮನಾಂ ಭೂತೇಶ್ವನುಕ್ರೋಶ ಸುತತ್ವಶೀಲಿನಾಂ ಸ್ಯಾತ್ ಸಂಗಮಃ ಅನುಗ್ರಹ ಏಷನಸ್ತವ. ಭಗವಂತನೇ, ನೀನು ನನಗೆ ಮಾಡಬೇಕಾದ ಅನುಗ್ರಹ ಏನು ಅಂದ್ರೆ ಸಜ್ಜನರ ಜ್ಞಾನಿಗಳ ಸಂಘ ನನಗೆ ಸಿಗುವಂತೆ ಮಾಡು. ಅವರೆಂಥವ್ರು? ಒಳಗಿನ ಸ್ನಾನ ಹೊರಗಿನ ಸ್ನಾನ ಎರಡನ್ನೂ ಮಾಡಿ ತಮ್ಮ ನಡತೆಗಳನ್ನ ಶುದ್ಧ ಮಾಡಿಕೊಂಡವರು, ಪಾಪಗಳನ್ನು ಕಳ್ಕೊಂಡಂಥವ್ರು, ಎಲ್ಲಾ ಪ್ರಾಣಿಗಳ ಬಗ್ಗೆ ಕೂಡ ದಯಾ ಅನುಕಂಪ ಇದ್ದಂಥವ್ರು. ಅಂಥವರ ಅನುಗ್ರಹ, ಅಂಥವರ ಸಂಘ ನನಗಾಗಲಿ.
ಇದೇ ನೀನು ನನಗೆ ಮಾಡಬೇಕಾದಂತಹ ಅನುಗ್ರಹ ಅಂತ ನಾವು ಭಗವಂತನನ್ನ ಕೇಳ್ಕೊಳ್ಬೇಕು. ಅದಿಲ್ಲದೆ ಹೋದ್ರೆ ಯಾವ ಧರ್ಮವನ್ನು ಆಚರಣೆ ಮಾಡಬೇಕು, ನಾವು ಯಾವ ಧರ್ಮವನ್ನು ಆಚರಣೆ ಮಾಡಬೇಕು, ಸಮಾಜಕ್ಕೆ ಯಾವುದನ್ನು ಬೋಧನೆ ಮಾಡಬೇಕು ಅನ್ನುವಂಥ ಒಂದು ಗಮನ ನಮಗಿಲ್ಲದೆ ಹೋದ್ರೆ ನಾವು ಇಷ್ಟೆಲ್ಲ ಧರ್ಮ ಕರ್ಮಗಳನ್ನು ಮಾಡಿ ಏನು ಉಪಯೋಗ, ಪಂಡಿತರು ಅಂತ ಅನಿಸ್ಕೊಂಡು ಏನು ಉಪಯೋಗ ಅಂತ ಬಹಳ ಕಾಲದಿಂದ ನನ್ನ ಮನಸ್ಸು ಆಲೋಚನೆ ಮಾಡ್ತಾ ಇತ್ತು. ಮನಸ್ಸಿನಲ್ಲಿ ಅಂತ ಒಂದು ಸಂಕಟನೂ ಕೂಡ ಇತ್ತು. ಸಮಾಜದಲ್ಲಿ ಪಂಡಿತರು ಅಂತ ಪ್ರಶಂಸೆಗೆ ಒಳಗಾಗಿದ್ದೇವೆ. ಎಷ್ಟು ಪಂಡಿತರಾಗಿದ್ದೇವೆ ಅದು ವಿಷಯ ಬೇರೆ. ಆದರೆ ಸಮಾಜಕ್ಕೆ ನಾವು ಏನು ಹೇಳಬೇಕಾಗಿದೆ ಅದನ್ನು ಹೇಳ್ತಾ ಇದ್ದೇವಾ, ಏನು ಹೇಳಬಾರ್ದಾಗಿದೆ ಅದನ್ನು ದೂರ ಇಟ್ಟಿದ್ದೇವಾ, ಸರಿಯಾಗಿ ನಾವು ಆಚಾರಗಳನ್ನ ವಿಚಾರಗಳನ್ನು ರೂಢಿಸಿಕೊಂಡಿದ್ದೇವಾ? ನಾವು ರೂಢಿಸಿಕೊಂಡಿದ್ರೆ ಸಮಾಜಕ್ಕೆ ಏನಾದರೂ ಹೇಳುವಂಥ ಶಕ್ತಿ ನಮಗಿದೆ. ನಾವು ಅದನ್ನು ಮಾಡ್ತಾ ಇದ್ದೇವಾ? ನಮ್ಮ ಸುತ್ತಮುತ್ತಲ ಈ ಸಮಾಜ, ಸ್ತ್ರೀಯರು ಪುರುಷರು ಎಲ್ಲರಿಂದ ಕೂಡಿದಂತಹ ಈ ಸಮಾಜ ಇದು ಸುಖಿಯಾಗಿದೆಯಾ? ಹಾಗೆ ಮಾಡೋದ್ರಲ್ಲಿ ಅದು ಸುಖಿಯಾಗಿರುವಂತೆ ಮಾಡಬೇಕಾದ್ದು ನಮ್ಮದೂ ಒಂದು ಜವಾಬ್ದಾರಿ ಅಲ್ಲೇನು ಅಂತ ಯಾವಾಗಲೂ ಅನೇಕ ಬಾರಿ ನನ್ನ ಮನಸ್ಸು ಆಲೋಚನೆ ಮಾಡ್ತಿತ್ತು, ಈಗಲೂ ಮಾಡ್ತಿದೆ. ಅಂಥದ್ರಲ್ಲಿ ಇದೊಂದು ಪ್ರಯತ್ನ ಅಷ್ಟೇ. ಹೃದಯಂ ನವನೀತಂ ಬ್ರಾಹ್ಮಣಸ್ಯ ವಾಚಿಕ್ಷುರೋ ನಿಹಿತ ತೀಕ್ಷ್ಣಧಾರ ಅಂತ ಮಹಾಭಾರತ ಹೇಳುವಂತೆ, ಬ್ರಾಹ್ಮಣನ ಮನಸ್ಸು ಬೆಣ್ಣೆಯಂತೆ ಮೃದುವಾಗಿರ್ತದಂತೆ. ವಾಚಿಕ್ಷುರೋ ನಿಹಿತ ತೀಕ್ಷ್ಣಧಾರ, ಮಾತು ನಾಲಿಗೆ ಮಾತ್ರ ಖಡ್ಗದ ಅಲುಗಿನಂತೆ ತುಂಬಾ ತೀಕ್ಷ್ಣವಾಗಿರ್ತದಂತೆ. ಆ ಮಾತನ್ನು ನನಗೇ ಅನ್ವಯಿಸಿಕೊಂಡು ಹೇಳ್ತಾ ಇದ್ದೇನೆ. ಆಡುವ ಮಾತುಗಳು ಕೆಲವು ತೀಕ್ಷ್ಣವಾಗಿರಬಹುದು, ಆದರೆ ಈ ಮಾತು ನಾನು ಆಡಬಾರದಿತ್ತು ಅಂತ ನಾನು ಯಾವ ಮಾತಿನ ಬಗ್ಗೆನೂ ಆಲೋಚನೆ ಮಾಡಬೇಕಾಗಿಲ್ಲ. ಸರಿಯಾಗಿ ಆಲೋಚನೆ ಮಾಡಿ ಆಡಿದ್ದೇನೆ. ಆಡಿದ ಮಾತುಗಳನ್ನ ಯಾರ ಎದುರಿಗೂ ಯಾವ ಸಂದರ್ಭದಲ್ಲೂ ಯಾವ ವೇದಿಕೆಯಲ್ಲಾದರೂ ಕೂಡ ಮತ್ತೊಂದು ಬಾರಿ ಹೇಳಲಿಕ್ಕೆ ನನಗೆ ಧೈರ್ಯ ಇದೆ. ಅಂಥ ಮಾತುಗಳನ್ನೇ ಇಲ್ಲಿ ಹೇಳಿದ್ದೇನೆ. ಅದರಿಂದ ಆಡಿದ ಭಾಷೆ, ಉಪಯೋಗ ಮಾಡಿದಂಥ ಶಬ್ದಗಳು ಏನಾದರೂ ತೀಕ್ಷ್ಣವಾಗಿದ್ದರೆ ಅದನ್ನು ನೀವು ಮನಸ್ಸಬೇಕು. ಒಳಗಿರುವಂಥ ಮನಸ್ಸು ಅದು ನಮ್ಮ ಒಟ್ಟಾರೆ ಸಮಾಜದ ಸ್ಥಿತಿಗತಿಗಳ ಕುರಿತು ಆಲೋಚನೆ ಮಾಡ್ತಿದೆ. ನಾನೊಬ್ಬ ಆಲೋಚನೆ ಮಾಡಿ ಸಮಾಜವನ್ನು ಸುಧಾರಣೆ ಮಾಡಬೇಕಾಗಿಲ್ಲ. ನಾನೇನು ವಸಿಷ್ಠನಲ್ಲ, ವಿಶ್ವಾಮಿತ್ರನಲ್ಲ, ಯಾವುದೋ ಸ್ಮೃತಿಕಾರನೂ ಅಲ್ಲ. ಆದರೆ ನಮ್ಮದೂ ಒಂದು ಕರ್ತವ್ಯ ಇದೆ. ಎಲ್ಲರೂ ಈ ಕರ್ತವ್ಯಗಳನ್ನು ಮಾಡಿದಾಗಲೇ ಸಮಾಜ ಸುಖಿಯಾಗೋದು. ಅದನ್ನು ಮರೆತು ನಾವು ನಮ್ಮ ಮಾನ ಸನ್ಮಾನಗಳಲ್ಲೇ ತೊಡಗಿದ್ರೆ ಅದರಿಂದ ನಮಗೂ ಹಾನಿ, ಸಮಾಜಕ್ಕೂ ಹಾನಿ. ಅದಕ್ಕಾಗಿ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ ಅಷ್ಟೇ. ಇದನ್ನ ಕೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಎಲ್ಲರೂ ಕೂಡ.